ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರೂಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನಮ್ಮ ಅನಂತ ಅನಂತ ಪ್ರಣಾಮಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ಹಾಗೆ ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲಾ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನೂ ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. 21 ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಸ್ಟರ್ಸ್. ಇಂದು 14ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಹಾಗೂ ಝೂಮ್ ನಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುತ್ತಿರುವ ಎಲ್ಲ ನನ್ನ ಮಿತ್ರರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಇಂದು ಮೊದಲಿಗೆ ಆನ ಪಾನ ಸತಿ ಧ್ಯಾನ, ಆದ ನಂತರ ಒಂದು ಮುದ್ರೆ, ಅದ ನಂತರ ಒಂದು ಏಂಜಲ್ ನಂಬರ್ ಅನ್ನು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ವೆಲ್ಕಮ್ ಸರ್. ಸ್ವಾಗತ ಸರ್, ಸ್ವಾಗತ. ಓವರ್ ಟು ಯು. ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಮಿತ್ರರೇ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಾವು ಎಲ್ಲ ನಮ್ಮ ಗುರುವರೆಯರಿಗೆ ವಂದನೆ ಸಲ್ಲಿಸೋಣ. ಮಹಾತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಗುರುಗಳಿಗೂ ಹಾಗೂ ಪ್ರಕೃತಿ ಮಾತೆಗೂ ಮತ್ತು ನಮ್ಮ ಜನ್ಮದಾತರಿಗೂ ಮನಸ್ಪೂರ್ವಕವಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಮಾಸ್ಟರ್ಸ್, ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಾವೆಲ್ಲಾದ್ರೂ ಏನಾದ್ರೂ ಒಂಚೂರು ತಪ್ಪ ಆಯ್ತು ಅಂದ್ರೂ ನಮ್ಗೆ ಗೈಡ್ ಮಾಡೋದಿಕ್ಕೆ ಗುರುಜಿ ಇರ್ತಾರೆ, ಜೊತೆಲಿ ನಮ್ ಸರ್ ಇರ್ತಾರೆ. ಹಾಗಾಗಿ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರ, ನಿಮ್ಮ ಸೊಂಟ ಆದಷ್ಟು ಹಿಂದೆಗಡೆ. ಸಪೋರ್ಟ್ ಏನಾದ್ರು ನೋವಿದ್ದೆ ಸಪೋರ್ಟ್ ಏನಾದ್ರು ತಗೊಳ್ಳಿ. ಬೆನ್ನು ಸಪೋರ್ಟ್ ಇರ್ಲಿ, ಅಂದ್ರೆ ನೇರವಾಗಿರ್ಲಿ, ಕುತ್ತಿಗೆ ನೇರವಾಗಿರ್ಲಿ. ಪಿರಮಿಡ್ ಕ್ಯಾಪ್ ಇದ್ರೆ ಧರಿಸ್ಕೊಳ್ಳಿ. ಕನ್ನಡಕ ತೆಗೆದು ಪಕ್ಕಕ್ಕಿಡಿ. ಒಂದು ಗ್ಲಾಸ್ ನೀರು ಕುಡಿರಿ. ಒಂದು ಗ್ಲಾಸ್ ನೀರು ಕುಡಿದು ನಿಮಗೆ ಯಾವ ಆಸನ ಸುಖವಾಗಿರ್ತದೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನ, ವಜ್ರಾಸನ, ಪದ್ಮಾಸನ, ಯಾವುದು ನಿಮಗೆ ಅನುಕೂಲ ಆಗ್ತದೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡಿದ್ರೆ ಒಂದ್ ಕಾಲ್ ಮೇಲೆ ಒಂದು ಇಂಟು ಮಾರ್ಕ್ ಹಾಕಿ ಕಾರಣ ಪ್ಲಸ್ ಮಾಡ್ತಾ ಕೂತ್ಕೊಳ್ಳಿ. ಮತ್ತೆ ನೇರವಾಗಿ, ಬೆನ್ನು ನೇರವಾಗಿರ್ಲಿ, ಕುತ್ತಿಗೆ ನೇರವಾಗಿರ್ಲಿ. ಸಂಪೂರ್ಣವಾಗಿ ನಿಮ್ಮ ಆಲೋಚನೆಗಳನ್ನ ನಿಮ್ಮ ಮನಸ್ಸಿಂದ ದೂರ ಇಟ್ಟು ಈಗ ನಾವು ಆನಾಪಾನಸತಿ ಧ್ಯಾನಕ್ಕೆ ಹೋಗ್ತಾ ಇದ್ರಿ ಮಿತ್ರರೇ. ದೇಹ ಸಂಪೂರ್ಣವಾಗಿ ಸಡಿಲವಾಗಿರಲಿ. ನಿಮ್ಮ ದೇಹ ಸಂಪೂರ್ಣವಾಗಿ ಸಡಿಲವಾಗಿರಬೇಕು. ಎಲ್ಲೂ ಬಿಗಿ ಇಡಬಾರ್ದು. ಮನಸ್ಸು ನೆಮ್ಮದಿಯಾಗಿರಬೇಕು ಮಿತ್ರರೇ. ಈಗ ನಾವು ಆನಾಪಾನಸತಿ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಶ್ವಾಸವನ್ನು ನಾವು ಗಮನಿಸುವುದು. ನಮ್ಮ ಶ್ವಾಸವನ್ನ ನಾವು ಗಮನಿಸುತ್ತಾ ಸಂಪೂರ್ಣವಾಗಿ ಆಳವಾದ ಧ್ಯಾನಕ್ಕೆ ಹೋಗೋಣ ಮಿತ್ರರೇ. ಎಲ್ಲರೂ ನಿಮ್ಮ ಆಲೋಚನೆಗಳನ್ನು ದೂರ ಇಡಿ. ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರದಂತೆ ನೋಡಿಕೊಳ್ಳಿ. ಬಂದರೆ ಅದರ ಕಡೆ ನಿಮ್ಮ ಗಮನವನ್ನು ಕೊಡಬೇಕು. ನೀವು ನಿಮ್ಮ ಶ್ವಾಸವನ್ನು ಗಮನಿಸುತ್ತಾ ನಿಮ್ಮ ಧ್ಯಾನವನ್ನು ಮುಂದುವರಿಸಿ. ಈಗ ನಾವು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಈಗ ಏಕಾಂಗಿಯಾಗಿ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಏಕಾಂಗಿಯಾಗಿ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ನಮ್ಮ ಧ್ಯಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ ಮಿತ್ರರೇ. ಸುತ್ತಲೂ ಸಂಪೂರ್ಣವಾಗಿ ಹಸಿರಿನಿಂದ ಕೂಡಿದೆ ಅಂತ ಭಾವಿಸಿ. ತಣ್ಣನೆ ಗಾಳಿ ಬೀಸ್ತಾ ಇದೆ. ಮನಸ್ಸು ಹಗುರವಾಗಿದೆ. ಹೃದಯ ಹಗುರವಾಗಿದೆ. ಏಕಾಗ್ರತೆಯಿಂದ ಈಗ ನಾವು ಶ್ವಾಸವನ್ನು ಗಮನಿಸುತ್ತಾ ನಮ್ಮ ಶ್ವಾಸದೊಂದಿಗೆ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ ಮಿತ್ರರೇ. ಈ ಒಂದು ಧ್ಯಾನದೊಂದಿಗೆ ಸಂಗೀತವನ್ನು ಆಲಿಸುತ್ತಾ ನಾವು ಧ್ಯಾನವನ್ನು ಮುಂದುವರಿಸೋಣ. ಈಗ ನಾವು ಸಂಗೀತವನ್ನು ಆಲಿಸುತ್ತಾ ಧ್ಯಾನವನ್ನು ಮುಂದುವರಿಸೋಣ. ಶ್ವಾಸವನ್ನು ಗಮನಿಸುತ್ತಾ ಅದರೊಂದಿಗೆ ಸಂಗೀತವನ್ನು ಆಲಿಸುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಯಾವುದೇ ಆಲೋಚನೆಗಳಿಗೆ ಇಲ್ಲಿ ಸ್ಥಳವಿಲ್ಲ. ಆ ಆಲೋಚನೆಗಳು ಬಂದರೆ ಅದು ತನ್ನಷ್ಟಕ್ಕೆ ತಾವು ಬರ್ತವೆ, ತನ್ನಷ್ಟಕ್ಕೆ ತಾವು ಹೋಗ್ತವೆ. ನಿಮ್ಮ ಗಮನ ಕೇವಲ ಶ್ವಾಸದ ಕಡೆ ಇರಲಿ.
ಮುಂದುವರಿಸೋಣ ಮಿತ್ರರೇ. ಆಳವಾಗಿ ಧ್ಯಾನಕ್ಕೆ ಹೋಗ್ತಾ ಇದೀವಿ. ಶಕುಂತಲಾ ಮೇಡಮ್, ಮ್ಯೂಸಿಕ್ ಸ್ಟಾರ್ಟ್ ಮಾಡಿ. 12:10ಕ್ಕೆ ಕ್ಲೋಸ್ ಮಾಡಿ. ಈಗ ನೀವು ಸಂಪೂರ್ಣವಾಗಿ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ ಮಿತ್ರರೇ.
ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದೆ ಮಿತ್ರರೇ. ಯಾರು ನಿದ್ದೆ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ನಾವು ಧ್ಯಾನದಲ್ಲಿ ಹೋಗ್ತಾ ಇದ್ದೀರಿ. ಏಕಾಂತವಾದ ಸ್ಥಳದಲ್ಲಿದ್ದೀರಿ. ಯಾವುದೇ ರೀತಿಯಾದ ನಮಗೆ ಅಡಚಣೆಗಳಿಲ್ಲ. ಸಂಪೂರ್ಣವಾಗಿ ಧ್ಯಾನದಲ್ಲಿ ಮಗ್ನರಾಗಿದ್ದೀರಿ ಮಿತ್ರರೇ. ನಾವು ಯೂನಿವರ್ಸ್ಗೆ ತಿಳಿಸ್ತಾ ಇದ್ದೀರಿ, ನಾವು ನಿದ್ದೆ ಮಾಡ್ತಾ ಇಲ್ಲ, ಸಂಪೂರ್ಣವಾಗಿ ಧ್ಯಾನಸ್ಥರಾಗಿದ್ದೀರಿ.
ಅದ್ಭುತವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀರಿ ಮಿತ್ರರೇ. ಈಗ ನಾವು ಮೌನ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ತಣ್ಣನೆಯ ಬೀಸುತ್ತಿರುವ ಗಾಳಿಯಲ್ಲಿ ಆ ವಿಶ್ವಶಕ್ತಿಯನ್ನು ತುಂಬಿಕೊಳ್ಳಲು ನಾವು ಮೌನವಾಗಿ ಧ್ಯಾನವನ್ನು ಮುಂದುವರಿಸೋಣ. ಮೌನ ಧ್ಯಾನ ಅದ್ಭುತವಾದ ಧ್ಯಾನ, ಧ್ಯಾನಗಳಲ್ಲಿಯೇ ಶ್ರೇಷ್ಠವಾದ ಧ್ಯಾನ ಮಿತ್ರರೇ. ಮೌನ ಧ್ಯಾನವನ್ನ ನಾವು ಆಳವಾಗಿ ಅಭ್ಯಾಸ ಮಾಡೋಣ. ಈಗ ನಾವು ಶ್ವಾಸದೊಂದಿಗೆ ಆಳವಾದ ಧ್ಯಾನದಲ್ಲಿದ್ದೀರಿ. ಆ ವಿಶ್ವಶಕ್ತಿಯು ಶ್ವಾಸದೊಂದಿಗೆ ನಮ್ಮ ದೇಹದೊಳಗೆ ಬಂದು ನಮ್ಮ ದೇಹದ ಪ್ರತಿ ಕಣ ಕಣದಲ್ಲಿಯೂ ನಮ್ಮ ದೇಹಕ್ಕೆ ಶಕ್ತಿ ತುಂಬುತ್ತಿದೆ. ಮತ್ತೆ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗ್ತಾ ಇದೆ. ಆ ತೆಗೆದುಕೊಂಡು ಹೋಗುವ ರಭಸದಲ್ಲಿ ಆ ಶ್ವಾಸವು ಬಿಸಿಯಾಗಿ ನಮ್ಮ ದೇಹದಿಂದ ಹೊರಕ್ಕೆ ಬರುತ್ತಿದೆ ಮಿತ್ರರೇ. ಆ ಬಿಸಿಯಾಗಿ ಹೊರಗೆ ಹೋಗುತ್ತಿರುವ ಶ್ವಾಸದ ಅನುಭವ ನಮಗೆ ಆಗ್ತಾ ಇದೆ. ವಿಶ್ವಶಕ್ತಿಯಿಂದ ಬರುವಂತಹ ಶಕ್ತಿಯು ನಮ್ಮ ದೇಹದೊಳಗೆ ಪ್ರವೇಶಿಸುವಾಗ ತಣ್ಣನೆಯ ಅನುಭವ ಆಗ್ತಾ ಇದೆ ಮಿತ್ರರೇ. ಇದನ್ನು ಗಮನಿಸುತ್ತಾ ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀವಿ. ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀರಿ ಮಿತ್ರರೇ. ಆ ವಿಶ್ವಶಕ್ತಿಗೆ ತಿಳಿಸ್ತಾ ಇದ್ದೀವಿ, ನಾವು ಧ್ಯಾನದಲ್ಲಿ ಮುಂದುವರಿತಾ ಇದ್ದೀವಿ, ನಾವು ನಿದ್ದೆ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಶ್ವಾಸವನ್ನು ಗಮನಿಸುತ್ತಾ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ಯಾರು ನಿದ್ದೆಗೆ ಹೋಗ್ತಾ ಇಲ್ಲ. ಸಂಪೂರ್ಣ ಜ್ಞಾನದೊಂದಿಗೆ ಆ ವಿಶ್ವಶಕ್ತಿಯನ್ನು ನೆನೆಯುತ್ತಾ ಶ್ವಾಸವನ್ನೇ ನಮ್ಮ ಧ್ಯೇಯವಾಗಿ ಮಾಡಿಕೊಂಡು ಶ್ವಾಸವನ್ನು ಗಮನದೊಂದಿಗೆ ನಮ್ಮ ದೇಹದ ಪ್ರತಿ ಅಂಗವನ್ನು ನಾವು ಸಂದರ್ಶಿಸುತ್ತಾ ಬರ್ತಾ ಇದ್ದೀವಿ. ನಮ್ಮ ಕಣ ಕಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಸಂಪೂರ್ಣವಾಗಿ ತೆಗೆದು ಶ್ವಾಸದ ಮೂಲಕ ಆಚೆಗೆ ಬಿಡ್ತಾ ಇದ್ದೀವಿ. ವಿಶ್ವಶಕ್ತಿಯಿಂದ ಬರುವಂತಹ ಅಪಾರವಾದ ಶಕ್ತಿಯನ್ನ ನಮ್ಮ ದೇಹದ ಪ್ರತಿ ಕಣದಲ್ಲೂ ತುಂಬಿಕೊಳ್ತಾ ಇದ್ದೀವಿ ಮಿತ್ರರೇ. ಧ್ಯಾನದಿಂದ ಆಳವಾದ ಧ್ಯಾನವು ಅದ್ಭುತವಾದ ಶಕ್ತಿಯನ್ನು ನೀಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಮಿತ್ರರೇ.
ಮೌನವಾದ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀವಿ ಮಿತ್ರರೇ. ಅದ್ಭುತವಾದ ಧ್ಯಾನವನ್ನ ಮಾಡ್ತಾ ಇದ್ದೀರಿ. ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀರಿ. ಇನ್ನು ಈ ಧ್ಯಾನವನ್ನು ನಮಗೆ ಮುಂದುವರಿಸಲು ಕಾಲಾವಕಾಶ ಕೇವಲ 1 ನಿಮಿಷ ಮಾತ್ರ ಇದೆ. ಈಗ ನೀವು ನಿಧಾನವಾಗಿ ಆಳವಾದ ಧ್ಯಾನದಿಂದ ಸಹಜ ಸ್ಥಿತಿಯತ್ತ ಮರಳಲು ನಿಧಾನವಾಗಿ ಬನ್ನಿ. ಇನ್ನು ನಮಗೆ 1 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ. ಆಳವಾದ ಧ್ಯಾನದಿಂದ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಲು ಬನ್ನಿ. ಇನ್ನು ನಮಗೆ 1 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ. ಆಳವಾದ ಧ್ಯಾನದಿಂದ ನಿಧಾನವಾಗಿ ನಾವು ಸಹಜ ಸ್ಥಿತಿಯತ್ತ ಬರೋಣ. ನಿಧಾನವಾಗಿ ಬನ್ನಿ. ಇನ್ನು ನಮಗೆ ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿದೆ. ಅದ್ಭುತವಾದ ಮೌನ ಧ್ಯಾನವನ್ನ ಮುಂದುವರಿಸಲು ಇನ್ನು ನಮಗೆ 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಈಗ ನಿಧಾನವಾಗಿ ನಾವು ಸಹಜ ಸ್ಥಿತಿಯತ್ತ ಬರೋಣ. ಇನ್ನು ನಮಗೆ 10 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ನಾವು ಸಹಜ ಸ್ಥಿತಿಗೆ ಬರಲು ಇನ್ನು ನಮಗೆ ಕೇವಲ 10 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಈಗ ನಮಗೆ ಇನ್ನು 5 ಸೆಕೆಂಡುಗಳ ಕಾಲಾವಕಾಶವಿದೆ ನಾವು ಸಹಜ ಸ್ಥಿತಿಗೆ ಬರಲು. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಮುದ್ರೆಯನ್ನ ಬಿಡಿಸಿ ಮಿತ್ರರೇ. ಬಿಡಿಸಿ ಆ ಕೈಗಳನ್ನ ತಂದು ನಿಮ್ಮ ಕಣ್ಣಿನ ಮೇಲೆ ಪಿರಮಿಡ್ ಆಕಾರದಲ್ಲಿಡಿ. ಅದೇ ರೀತಿ ನಿಮ್ಮ ಕಣ್ಣುಗಳ ಮೇಲೆ ಕೈಗಳನ್ನಿಟ್ಟು ಒಂದು 5 ಸೆಕೆಂಡುಗಳ ಕಾಲ ಹಾಗೆ ಇರೋಣ. 5, 4, 3, 2, 1, 0. ಮಿತ್ರರೇ, ನಿಧಾನವಾಗಿ ನಿಮ್ಮ ಕೈಗಳನ್ನು ಇಳಿಸುತ್ತಾ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ನಿಮ್ಮ ಹಸ್ತರೇಖೆಗಳನ್ನ ಗಮನಿಸಿ. ಹಸ್ತರೇಖೆಗಳನ್ನ ಗಮನಿಸಿ. ಈಗ ಮತ್ತೊಮ್ಮೆ ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ ಆ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಕೊಡಿ. ಹಾಗೆ ನಿಮ್ಮ ಎಲ್ಲಾ ದೇಹದ ಅಂಗಾಂಗಕ್ಕೂ ಆ ಶಾಖವನ್ನು ಕೈಗಳಿಂದ ಸ್ಪರ್ಶಿಸುತ್ತಾ ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರೂ ಸಹಜ ಸ್ಥಿತಿಗೆ ಬಂದು ಈಗ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಮಹಾವತಾರ್ ಫೌಂಡೇಶನ್ ಅವರಿಗೆ ಹಾಗೂ ಇಷ್ಟೊತ್ತು ನಾವು ಮೌನ ಧ್ಯಾನ ಮತ್ತು ಸಂಗೀತ ಧ್ಯಾನವನ್ನು ಮಾಡಲು ಸಹಕರಿಸಿದಂತ ನಮ್ಮ ದೇಹಕ್ಕೆ ಹಾಗೂ ಎಲ್ಲಾ ಪ್ರಕೃತಿ ಮಾತೆಗೆ ಮತ್ತು ಎಲ್ಲರಿಗೂ ವಂದಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಯತ್ತ ಬರೋಣ. ಎಲ್ಲರೂ ಸಹಜ ಸ್ಥಿತಿಯತ್ತ ಬರೋಣ. ಈಗ ನೀವಿಟ್ಟಿರುವಂತಹ ಒಂದು ಗ್ಲಾಸ್ ನೀರನ್ನ ಶಕ್ತಿವಂತವಾದ ಜಲವನ್ನ ಸೇವಿಸಿ. ಶಕ್ತಿವಂತವಾದ ಜಲವನ್ನು ಸೇವಿಸಿ ಮಿತ್ರರೇ. ಅದ್ಭುತವಾಗಿ ಧ್ಯಾನವನ್ನ ಮುಂದುವರಿಸಿದಿರಾ. ತುಂಬಾ ಅದ್ಭುತವಾದ ಧ್ಯಾನವನ್ನ ಮಾಡಿದಿರಾ. ಇವತ್ತು ದಶಮಿ, ತುಂಬಾ ಅದ್ಭುತವಾದಂತಹ ದಿನ. ಇಂತಹ ದಿನ ನಾವು ಮೌನ ಆಚರಣೆಯನ್ನ ಜೊತೆಗೆ ಸಂಗೀತ ಧ್ಯಾನವನ್ನು ಮುಗಿಸಿದಿರಾ ಮಿತ್ರರೇ. ವಿಶ್ವದಿಂದ ಬಂದ ಆ ಶಕ್ತಿಯನ್ನು ಹೆಚ್ಚು ಪಡೆದುಕೊಂಡಿದ್ದೀರಾ. ಎಷ್ಟು ಶಕ್ತಿಯನ್ನು ಪಡೆದಿದ್ದೀರಾ ಅನ್ನೋ ಕೆಲವೊಂದು ಅನುಭವಗಳನ್ನು ಪಡೆಯೋಣ ಇವತ್ತು ಧ್ಯಾನದಲ್ಲಿ. ಮುದ್ರೇನು ಹೇಳೋಣ. ಎಲ್ಲಾರು ಸಹಜ ಸ್ಥಿತಿಗೆ ಬರ್ಲಿ. ಇನ್ನ ನೀರ್ ಕುಡಿತಾ ಇದಾರೆ. ಇನ್ನ ಕೆಲವರು ಇನ್ನ ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ. ಈಗ 5 ನಿಮಿಷ ಎಕ್ಸ್ಟ್ರಾ ಮಾಡಿಸ್ದೆ ಕರೆಕ್ಟ್ ಆಗಿ ಆ 20 ನಿಮಿಷಕ್ಕೆ 5 ನಿಮಿಷ ಎಕ್ಸ್ಟ್ರಾ ಮುಂಚೆನೆ ಕೆಲವರು ಎಚ್ಚರಿಕೆಗೊಂಡ್ರು ಕರೆಕ್ಟ್ ಆಗಿ ಆ ಟೈಮ್ಗೆ. ಆಮೇಲೆ ಮತ್ತೆ ಹಂಗೆ ಧ್ಯಾನಕ್ಕೆ ಕೂತ್ಕೊಂಡ್ರು. ಆ 5 ನಿಮಿಷದಲ್ಲಿ ಅಂದ್ರೆ ನಾವು ಎಷ್ಟು ಸಮಯಕ್ಕೆ ಬ್ರೇಕ್ ಮಾಡ್ತೀವಿ ಆ ಬ್ರೇಕ್ ಕರೆಕ್ಟ್ ಆಗಿ ಎಚ್ಚರಿಕೆ ಬಂತು ಕೆಲವ್ರಿಗೆ.
ಮತ್ತೆ ನೋಡ್ಬಿಟ್ಟು ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ರು. ಅದಕ್ಕೇನೆ ಭಾರಿ ಅದ್ಭುತವಾಗಿ ಧ್ಯಾನ ಮಾಡ್ತೀರಾ. ಧನ್ಯವಾದಗಳು. ಅದೇ ಸಮಯ ನಿಗದಿ ಮಾಡ್ಕೋಬೇಡಿ. ಪ್ರತಿ ಸರಿ ನಾನು ಅದನ್ನೇ ಹೇಳೋದು, ನಿಮ್ಮ ಸಮಯನ ನೀವು ನೋಡಕ್ ಹೋಗ್ಬೇಡಿ, ಆ ಸಮಯಕ್ಕೆ ಎಚ್ಚರಿಕೆ ಕೊಡಬೇಡಿ. ನನ್ನ ಮಾತಿನ ಮೇಲೆ ನೀವು ಗಮನ ಇಡಿ. ನಾನು ಯಾವಾಗ ಎಚ್ಚರಿಕೆ ಬನ್ನಿ ಅಂದಾಗ ನೀವು ಬರೋದಕ್ಕೆ ಪ್ರಯತ್ನ ಮಾಡಿ. ಇನ್ ಕೆಲವರು ಒಂದೊಂದ್ಸರಿ ಟೈಮ್ ನೋಡ್ತಾರೆ, ಅವಶ್ಯಕತೆ ಇಲ್ಲ. ನೀವು ಟೈಮ್ ನೋಡೋದಾಗ್ಲಿ, ಇನ್ನೊಂದ್ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಇಲ್ಲ ಸಮಯ ಆಯ್ತು ಅಂತ ನಿಮ್ ಮನ್ಸಲ್ಲಿ ಬರೋದಾಗ್ಲಿ ಮಾಡ್ಬೇಡಿ. ನನ್ನ ಮಾತನ್ನ ನೀವು ಫಾಲೋ ಮಾಡ್ತಾ ಇದ್ರೆ ನಾನು ಯಾವಾಗ ಎಚ್ಚರಿಕೆ ಬನ್ನಿ ಅಂದ್ರೆ ಆವಾಗ ಬಂದ್ರೆ ಒಳ್ಳೇದು. ನಿಮ್ಗೆ ಒಂದೊಂದ್ಸರಿ ಇನ್ನ ನಿಮ್ಮನ್ನ ಗಮನಿಸಿ ಇನ್ನ ಹೆಚ್ಚಿಗೆ ಧ್ಯಾನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಒಳ್ಳೆ ಧ್ಯಾನ ಮಾಡ್ತಾ ಇದ್ರೆ ಇನ್ನ ಒಂದ್ 5 ನಿಮಿಷ ಆ ಧ್ಯಾನದಲ್ಲೇ ಮುಂದುವರೆದ್ರೆ ಅದರಿಂದ ಹೆಚ್ಚು ಅನುಕೂಲ ನಿಮಗೆ ಆಗುತ್ತೆ. ಮಿತ್ರರೇ, ಇದನ್ನ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ಈಗ ನಮ್ಮ ಭಾರತಿ ಮೇಡಮ್ ಮುದ್ರೆ ಅಂತ ಇದ್ದಾರೆ. ಈಗ ಒಂದು ಅದ್ಭುತವಾದಂತಹ ಮುದ್ರೆನ ತೋರಿಸ್ತೀನಿ. ಈ ಮುದ್ರೆ ಮುಂದೆ ನಿಮಗೆ ಚಕ್ರಧ್ಯಾನದಲ್ಲಿ ಕೂಡ ನೀವು ಆ ಮುದ್ರೆನ ಉಪಯೋಗಿಸ್ಕೋಬಹುದು ಅಂತ ಒಂದು ಮುದ್ರೆನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಭಾರಿ ಸಿಂಪಲ್ ಆಗಿರೋದು, ತುಂಬಾ ಸಿಂಪಲ್ ಆಗಿರೋದು. ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ನಾವು ಪ್ರತಿ ಧ್ಯಾನ ಮಾಡಬಹುದು, ಇಲ್ಲ ಪ್ರಾರ್ಥನೆ ಮಾಡೋದು. ನೋಡಿ, 2 ಕೈಗಳನ್ನ, ಹೆಬ್ಬೆರಳುಗಳನ್ನ, ತೋರ್ಬೆರಳ ಮಧ್ಯದ ಬೆರಳು ಇದೆಯಲ್ಲ, ಇವೆರಡನ್ನೂ ಈ ತರ ಇರಬೇಕು. ಮಿಕ್ಕಿದ್ದು ಈ ತರ ಮಡ್ಚ್ಕೋಬೇಕು. 1 by 1 ಈ ರೀತಿ ಮಡ್ಚ್ಕೋಬೇಕು. 1 by 1 ಈ ಮಧ್ಯದ ಬೆರಳು ಎರಡನ್ನು ಸೇರಿಸ್ಕೋಬೇಕು. ಮತ್ತೆ ಈ ಹೆಬ್ಬೆಟ್ಟುಗಳು 2 ಇದೆಯಲ್ಲ, ಈ ರೀತಿ ಇಟ್ಕೋಬೇಕು. ಕಾಣಿಸ್ತದಲ್ಲ, ಈ ರೀತಿ 2 ಹೆಬ್ಬೆಟ್ಟುಗಳನ್ನ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇದೇ ಪೊಸಿಷನ್ ಅಲ್ಲಿ ನಿಮ್ಮ ಹೃದಯದ ಹತ್ರ ಇಟ್ಕೋಬೇಕು. ಕೈನ ನಿಮ್ಮ ಹೃದಯಕ್ಕೆ ನೇರವಾಗಿ, ಕಾಣಿಸ್ತದಲ್ಲ, ಹೃದಯಕ್ಕೆ ನೇರವಾಗಿ ನಾವು ನಮಸ್ಕಾರ ಅಂಜಲಿ ಮುದ್ರೆಗೆ ಬರ್ತೀವಲ್ಲ, ಆ ತರ 2 ನಿಮ್ಮ ಕೈಗಳು, ಮೊಣಕೈಗಳು ನೇರವಾಗಿ ಇರಬೇಕು. ಇದ್ದು ಈ ಹೃದಯಕ್ಕೆ ಸರಿಯಾಗಿ ಈ ರೀತಿ ಇಟ್ಕೊಂಡು ಇದನ್ನ ನಾವು ಧ್ಯಾನದಲ್ಲಿ ಉಪಯೋಗಿಸ್ಬೋದು, ಚಕ್ರದಲ್ಲಿ ಉಪಯೋಗಿಸ್ಬೋದು, ಪ್ರಾರ್ಥನೆ ಮಾಡೋದ್ರಲ್ಲಿ ಉಪಯೋಗಿಸ್ಬೋದು, ದೇವರಿಗೆ ಹರಕೆ ಸಲ್ಲಿಸೋದ್ರಲ್ಲಿ ಕೂಡ ಇದನ್ನ ಉಪಯೋಗಿಸ್ಬೋದು. ಭಾರಿ ಅದ್ಭುತವಾದಂತಹ ಒಂದು ಮುದ್ರೆ ಇದು. ಇದನ್ನ ನಾವು ಕಾಳೇಶ್ವರ ಮುದ್ರೆ ಅಂತ ಕರಿತೀವಿ. ಕಾಳೇಶ್ವರ ಮುದ್ರೆ. ಮಧ್ಯದ ಬೆರಳನ್ನು ಒಂದಕ್ಕೊಂದು ನೇರವಾಗಿಟ್ಟು ಉಳಿದ ಬೆರಳುಗಳನ್ನ ಮೊದಲನೇ ಒಂದು ಗೆಣ್ಣನ್ನು ಮಡಚಿ, ಎಲ್ಲಾ ಬೆರಳುಗಳನ್ನು ಮಡಚಿ ಒಂದಕ್ಕೊಂದು ಸಂಧಿಸುತ್ತಾ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ನಮ್ಮ ಹೃದಯ ಭಾಗದಲ್ಲಿ ಇಟ್ಕೊಂಡು ಧ್ಯಾನ ಮಾಡುವಂತ ಅದ್ಭುತವಾದಂತಹ ಮುದ್ರೆ. ಇದರ ಹೆಸರು ಕಾಳೇಶ್ವರ ಮುದ್ರೆ. ಮಿತ್ರರೇ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕಾಳೇಶ್ವರ ಮುದ್ರೆ. ಈ ಮುದ್ರೆನ ನಾವು ಚಕ್ರದಾನದಲ್ಲಿ ಕೆಲವೊಂದು ಸಮಯದಲ್ಲಿ ಉಪಯೋಗಿಸಬಹುದು. ನಾನು ಚಕ್ರದಾನದಲ್ಲಿ ನಿಮಗೆ ಬೇಕಾದ ಮುದ್ರೆನ ಹಾಕೊಳ್ಳಿ, ಚಿನ್ಮಯ ಮುದ್ರೆ, ಉಷಾಕ್ ಮುದ್ರೆ, ಹಾರಿಣಿ ಮುದ್ರೆ, ಈ ತರ ಹೇಳ್ತಾ ಇರ್ತೀನಿ. ಅಂತ ಸಮಯದಲ್ಲಿ ಈ ಮುದ್ರೆನು ಒಂದು ಚಕ್ರದಾನದಲ್ಲಿ ಉಪಯೋಗಿಸ್ಕೋಬಹುದು. ಆದ್ರೆ ಇದರಿಂದ ಆಗುವಂತ ಅದ್ಭುತವಾದ ಒಂದು ಅನುಭವ, ಇದು ಬೆನಿಫಿಟ್ ಏನು ಅಂದ್ರೆ, ನಮ್ಮ ಮಾನಸಿಕವಾದ ತೊಂದರೆಗಳನ್ನ ನಿವಾರಿಸ್ತದೆ. ನಮ್ಮ ಮನಸ್ಸಿನಲ್ಲಿ ಬರುವಂತ ದುರಾಲೋಚನೆಗಳನ್ನ ದೂರ ಮಾಡುತ್ತೆ. ನಮ್ಮ ಮನಸ್ಸಿನಲ್ಲಿ ಬರುವಂತ ದುರಾಲೋಚನೆಗಳನ್ನ ದೂರ ಮಾಡುತ್ತೆ ಮತ್ತು ತಳಮಳಗೊಳ್ಳುವಂತ ಸಮಯದಲ್ಲಿ ನಮಗೆ ಸಮಯ ಸ್ಫೂರ್ತಿನ ನೀಡುತ್ತೆ. ಮಾನಸಿಕವಾಗಿ ಅಸ್ವಸ್ಥರಾದ್ರೆ ಈ ಮುದ್ರೆಯಿಂದ ನಾವು ಸರಿಯಾದ ಸ್ಥಿತಿಗೆ ಬರಬಹುದು. ಮಾನಸಿಕ ಅಸ್ವಸ್ಥ, ಕೆಲವು ಟೈಮಲ್ಲಿ ನಮ್ಗೆ ಯಾಕೋ ತಲೆನೇ ಹೊಡ್ತಾ ಇಲ್ಲ, ತಲೆನೇ ಬಿಸಿ ಆಗ್ಬಿಟ್ಟಿದೆ, ಈ ರೀತಿ ಮಾತುಗಳನ್ನ ನಾವು ಆಡ್ತಾ ಇರ್ತೀವಿ. ಅಂತ ಸಮಯದಲ್ಲಿ ಈ ಮುದ್ರೆನ ಹಾಕೊಂಡ್ರೆ ಆ ತಳಮಳ ಕಮ್ಮಿ ಆಗುತ್ತೆ, ಆ ಒಂದು ತಲೆ ಬಿಸಿ ಕಮ್ಮಿ ಆಗುತ್ತೆ. ಮತ್ತೆ ಇದರಿಂದ ಇನ್ನೊಂದು ಮಹತ್ವವಾದ ಅದ್ಭುತವಾದ ಶಕ್ತಿ ಇದಕ್ಕೇನಿದೆ ಅಂದ್ರೆ, ನಮ್ಮ ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ. ಈಗ ಕೆಲವು ನಮ್ಗೆ ಅಂತ ಹೇಳ್ತೀನಿ, ಎಲ್ಲಾರ್ಗು ಈ 60 ವರ್ಷ ವಯಸ್ಸಾಯ್ತು, ನೆನಪೇ ಇರಲ್ಲಪ್ಪ ಯಾವ್ದು ಅಂತ ಹೇಳ್ತೀನಿ. ಅಂತ ನೆನಪೇ ಇರಲ್ಲ ಅಂತ ಅನ್ನೋಂತ ವ್ಯಕ್ತಿಗಳು ಈ ಮುದ್ರೆನ ನಾವು ಒಂದ್ 20-25 ನಿಮಿಷ ನಾವು ಮಾಡ್ತೀವಿ ಅಂದ್ರೆ ಆ ನೆನಪಿನ ಶಕ್ತಿ ನಮ್ಗೆ ವೃದ್ಧಿ ಆಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಇದರೊಂದಿಗೆ ನಮ್ಮ ಧ್ಯಾನಕ್ಕೆ ಸಂಬಂಧಪಟ್ಟಂಗೆ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ. ತಿಳ್ಕೊಳ್ಳಿ. ಈಗ ನಮ್ಗೆ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಧ್ಯಾನದಲ್ಲಿ ಏಕಾಗ್ರತೆಯಿಂದ ನಮ್ಮ ಶ್ವಾಸವನ್ನ ಗಮನಿಸಿ. ಆದ್ರೆ ನಮ್ಮ ಏಕಾಗ್ರತೆ ಮನಸ್ಸಲ್ಲಿ ಬರೋದಿಲ್ಲ. ಅಂತ ಟೈಮಲ್ಲಿ ಈ ಮುದ್ರೆನ ನಾವು ಯೂಸ್ ಮಾಡೋತಾ ಇದ್ರೆ
ಈ ಏಕಾಗ್ರತೆ ನಮಗೆ ಸಂಪೂರ್ಣವಾಗಿ ಲಭ್ಯವಾಗತ್ತೆ. ಇದರಿಂದ ನಾವು ಅದ್ಭುತವಾದ ಧ್ಯಾನವನ್ನು ಕೂಡ ಮಾಡಬಹುದು. ಮಿತ್ರರ ಏಕಾಗ್ರತೆ ಜಾಸ್ತಿ ಆಗೋದ್ರಿಂದ ಎಷ್ಟು ಒಳ್ಳೇದಲ್ವಾ. ಆಮೇಲೆ ಕೆಟ್ಟ ಚಟಗಳನ್ನ ಬಿಡ್ತೀವಿ. ನಮಗೇನಾದ್ರು ಕೆಟ್ಟ ಚಟಗಳಿದ್ರೆ ಅದನ್ನ ಬಿಡೋದಕ್ಕೆ ಈ ಮುದ್ರೆ ನಮ್ಗೆ ಸಹಕಾರ ಮಾಡುತ್ತೆ. ಯಾವುದೇ ಕೆಟ್ಟ ಕೆಲಸಗಳಿಗೂ ಮಾಡೋದಕ್ಕೂ ಪ್ರಚೋದನೆ ಕೊಡೋದಿಲ್ಲ. ಎಲ್ಲ ಒಳ್ಳೆಯ ಮಾರ್ಗವನ್ನ ತೋರಿಸುವಂತ ಅದ್ಭುತವಾದಂತಹ ಮುದ್ರೆ ಇದು. ಮನಸ್ಸಿಗೆ ಸಂಬಂಧಪಟ್ಟಂತು, ಚಿಂತೆಗೆ, ತಲೆಗೆ ಸಂಬಂಧಪಟ್ಟಂಥದ್ದು, ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಇಂಥ ಅದ್ಭುತವಾದ ಮುದ್ರೆನ ನೀವು ದಿನಕ್ಕೆ ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಮಾಡಿದ್ರೆ ಅದ್ಭುತವಾದ ಫಲಿತಾಂಶ ಸಿಗುತ್ತೆ ಮಿತ್ರರೇ. ಹೆಸರೇನು ಹೇಳಿ? ಕಾಳೇಶ್ವರ ಮುದ್ರೆ. ಕಾಳೇಶ್ವರ ಮುದ್ರೆ. ಇನ್ನೊಂದ್ಸರಿ ಕೇಳ್ತೀನಿ, ಕೇಳಿದಾಗ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಕೇಳಿದ್ದಕ್ಕೆ. ಇನ್ನೊಂದನ್ನ ಮರ್ತ್ರಿ ಸರ್, ಈ ಮುದ್ರೆ ಆದ ನಂತರ ಪ್ರಾಣ ಮುದ್ರೆ ಅಂತ ಹೇಳ್ತೀರಾ ಅಂತ ಎಲ್ಲರೂ ಕೈ ಹಿಡ್ಕೊಂಡು ಕಾಯ್ತಿದ್ದಾರೆ ಸರ್ ನೆಕ್ಸ್ಟ್ ತೋರ್ಸೋದಿಕ್ಕೆ. ಇದಕ್ಕಿಲ್ಲ ಪ್ರಾಣ ಮುದ್ರೆ. ಯಾಕೆಂದ್ರೆ ಇದು ಮನಸ್ಸು ತಲೆಗೆ ಸಂಬಂಧಪಟ್ಟಿದ್ದು. ದೇಹಕ್ಕೆ ಸಂಬಂಧಪಟ್ಟಾಗ ನಮ್ಗೆ ಪ್ರಾಣ ಮುದ್ರೆ ತುಂಬಾ ಇಂಪಾರ್ಟೆಂಟ್. ಅದೊಂದು ವಿಷಯ ಹೇಳೋದು ಒಳ್ಳೇದಾಯ್ತು ನೀವು ಹೇಳಿದ್ದು. ಯಾಕೆಂದ್ರೆ ನಾವು ಪ್ರತಿ ಸರಿ ನಾವು ಪ್ರಾಣ ಮುದ್ರೆನ ಉಪಯೋಗಿಸ್ತಾ ಇರ್ತೀರಿ. ಅದು ನಮಗೆ ದೇಹಕ್ಕೆ ಸಂಬಂಧಪಟ್ಟಂತ ಹಲವಾರು ಕ್ರಿಯೆಗಳಿಗೆ ನಮ್ಗೆ ಪ್ರಾಣ ಶಕ್ತಿ ಬೇಕಾಗತ್ತೆ. ಆ ಪ್ರಾಣ ಶಕ್ತಿ ಉಪಯೋಗಿಸ್ಕೋದ್ರೆ ಪ್ರಾಣ ಮುದ್ರೆನ ನಾವು ಸಪೋರ್ಟ್ ಆಗಿ ತಗೊಂತೀವಿ. ಇದು ಪ್ರಾಣ ಶಕ್ತಿ ಅಲ್ಲ, ಇದು ಆಜ್ಞಾ ಚಕ್ರ. ಇಲ್ಲಿ ಸಹಸ್ರಾರ ಚಕ್ರಕ್ಕೆ ಬಂದ್ಬಿಡ್ತಿದ್ದು, ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಆಲೋಚನೆಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಇಲ್ಲಿ ನಾನು ಪ್ರಾಣ ಮುದ್ರೆ ಹೇಳಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಾರು ನೀವ್ ಅದನ್ನ ನೆಕ್ಸ್ಟ್ ಕೇಳ್ತೀರಾ ಅಂತ ಅವ್ರು ಹಿಡಿದಿದ್ದಕ್ಕೆ ಈ ಒಂದು ವಿಷಯ ಒಂದು ಆಚೆ ಬಂತು ಸರ್. ಇಲ್ಲ, ಇದು ನಾನು ಹೇಳಿದೆ ನಿಮ್ಗೆ, ಚಕ್ರಗಳು ಹೇಳೋವಾಗೂ ಅಷ್ಟೇ, ಇಲ್ಲಿಂದ ಕೆಳಗಡೆ, ಗಂಟ್ಲಿಂದ ಕೆಳಗಡೆಗೆ ಒಂದ್ಸರಿ, ತಲೆಯಿಂದ ಇಲ್ಲಿಂದ ಮೇಲಕ್ಕೆ ಒಂದ್ಸರಿ ಮಾಡೋಣ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ. ಯಾಕಂದ್ರೆ 2 ರೀತಿ ಡಿವೈಡ್ ಮಾಡುತ್ತೆ. ಮುದ್ರೆಗಳಲ್ಲೂ ಅಷ್ಟೇ 2 ರೀತಿ ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ಆದ್ರಿಂದ ಕಾಳೇಶ್ವರ ಮುದ್ರೆ. ಓಕೆ ಸರ್, ಓಕೆ. ಕಾಳೇಶ್ವರ, ಲೇಯ ದೀರ್ಘ, ಕಾಳೇಶ್ವರ ಮುದ್ರೆ. ಇನ್ನೊಮ್ಮೆ ತೋರಿಸಿ ಕಾಳೇಶ್ವರ ಮುದ್ರೆನ. ನೋಡಿ, 2 ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿದ್ದೀನಿ, ಒಂದೊಂದು ಬೆರಳು ಮಡಿಸ್ತಾ ಬರ್ತಾ ಇದ್ದೀನಿ ಈಸಿಯಾಗಿ, ತುಂಬಾ ಈಸಿಯಾಗಿ. ಮತ್ತೆ ಹೆಬ್ಬೆರಳನ್ನ ಮಡ್ಚ್ಕೊಂಡಿದ್ದೀನಿ. ನೋಡಿ, ಈ ತರ ಇರ್ತದೆ ಹೆಬ್ಬೆರಳು ಒಂದಕ್ಕೊಂದು. ಇದನ್ನ ಮೇಲ್ಗಡೆ ಮಾಡ್ಕೊಂಡು ಹೃದಯ ಭಾಗಕ್ಕೆ ಸರಿಯಾಗಿ ಇಟ್ಕೊಂಡು ನಾವು ಧ್ಯಾನ ಮಾಡೋದು. 2 ಮಧ್ಯದ ಬೆರಳು ಒಂದಕ್ಕೊಂದು ಟಚ್ ಆಗಿರ್ಬೇಕು. ಇನ್ನೆಲ್ಲಾ ಬೆರಳುಗಳು ಮಡ್ಚ್ಕೊಂಡು ಒಂದಕ್ಕೊಂದು ಟಚ್ ಆಗಿರ್ಬೇಕು. ಹೆಬ್ಬೆರಳು ಮಾಮೂಲಿ ಈ ರೀತಿ ಒಂದಕ್ಕೊಂದು ಟಚ್ ಆಗಿರ್ಬೇಕು. ಇದನ್ನ ಮಡ್ಚಬಾರ್ದು ಹೆಬ್ಬೆರಳನ್ನ, ಯಾಕಂದ್ರೆ ಅದು ಬೆಂಕಿ. ಅದನ್ನ ನಮ್ಮ ಹೃದಯಕ್ಕೆ ಸರಿಯಾಗಿ ಇಟ್ಕೊಂಡು, ಹೆಬ್ಬೆರಳು ಹೃದಯಕ್ಕೆ ಸರಿಯಾಗಿರ್ಬೇಕು. 2 ಮೊಣಕೈಗಳು ನೇರವಾಗಿರ್ಬೇಕು. ಆಮೇಲೆ ನಮ್ಮ ಬೆನ್ನು ನೇರವಾಗಿರ್ಬೇಕು. ಈ ರೀತಿ ಕೂತ್ಕೊಂಡು ನಾವು ಧ್ಯಾನ ಮಾಡಬೇಕು. ಈ ಮುದ್ರೆನ ಇದೇ ರೀತಿ ಮಾಡಬೇಕು. ಇದನ್ನ ಮಾಡುವಾಗ ನಾವು ಕೆಲವೊಂದು ಮಂತ್ರೋಚ್ಚಾರಣೆ ಮಾಡ್ಬೇಕಾದ್ರೆ ಓಂಕಾರ ಮಾತ್ರ ಮಾಡ್ತೀವಿ. ಇದನ್ನ ನಾನು ಹೇಳಿಲ್ಲ ಅವಾಗ್ಲೇ, ಮಂತ್ರೋಚ್ಚಾರ ಬೇಡ ಅಂತ ಅನ್ಕೊಂಡೆ, ಈಗ ಅದು ಬಂದ್ಬಿಡ್ತು. ಓಂಕಾರ ಮಾತ್ರ ಮಾಡ್ತೀವಿ ಈ ಮುದ್ರೆ. ಜೊತೆಗೆ ನಾವು ದೇವರಿಗೆ ಪ್ರಾರ್ಥನೆ ಮಾಡೋ ಕೂಡ ಈ ರೀತಿ ನಾವು ನಮಸ್ಕಾರ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಒಳ್ಳೊಳ್ಳೆ ವಿಷಯನೂ ಬಂತು ಆಚೆಗೆ. ಹಾಗೆ ಇವತ್ತು ಮುದ್ರೆನ ನೀವು ಹೇಳಕ್ಕೂ ಮುಂಚೆ ಅವರೇ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತಿರ್ಲಿಲ್ಲ ಸರ್. ನೋಡಿ ಸರ್, ನಮ್ ಸ್ಟೂಡೆಂಟ್ಸ್ ಎಷ್ಟು ಜಾಣರಾಗ್ಬಿಟ್ಟಿದ್ದಾರೆ ಅಂತ. ಎಲ್ಲಾ ಈ ಮುದ್ರೆಯ ಪ್ರಭಾವ, ಮುದ್ರೆನ ಅವ್ರು ಎಷ್ಟು ಇಂಟ್ರೆಸ್ಟ್ ಆಗಿ ಕಲಿತಿದ್ದಾರೆ ಅಂದ್ರೆ ನಾವು ಮರ್ತರು ಅವ್ರ ಮುದ್ರೆನ ಬಿಡಲ್ಲ ಸರ್. ನೀವಿಲ್ಲ ಅಂದ್ರೂನುವೆ ಯಾವ್ದಾದ್ರು ಒಂದ್ ಮುದ್ರೆನ ಅವರೇ ಜ್ಞಾನಕ್ಕೆ ತಗೊಂಡು, ಮೇಡಮ್ ನಾನು ಇದ್ರದ್ದು ಹೇಳ್ತೀನಿ, ಇದನ್ನ ಹೇಳ್ತೀನಿ ನೋಡಿ, ಶಂಖ ಮುದ್ರೆ ಅವ್ರವರೇ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಏನೇನ್ ಬರುತ್ತೆ ಅನ್ನೋದನ್ನ ಅವರೇ ಹೇಳ್ತಾ ಇರ್ತಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ನೆನ್ನೆ ಕೋಲ್ಡ್ ಮತ್ತೆ ಕಾಫ್ ಹೇಳಿದ್ದೆ, ಇವತ್ತು ಕೋಲ್ಡ್ ಅಂಡ್ ಫೀವರ್ ಅಂದ್ರೆ ನೆಗಡಿ ಮತ್ತು ಜ್ವರ. ಇದಕ್ಕೆ ಸರ್ ಇವತ್ತು ಏಂಜಲ್ ನಂಬರ್ ಹೇಳ್ತಾ ಇದ್ದೀನಿ. ರನ್ನಿಂಗ್ ನಂಬರ್ ಇದು 17
1784292. 1784292. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಹ್ಯಾಂಡ್ ರೈಸ್ ಲಲಿತಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್ ಅದು ಕಾಳೇಶ್ವರ ಮುದ್ದೆಯಲ್ಲಿ ಹೆಬ್ಬೆರಳು ಹೇಗೆ ಬರ್ಬೇಕು ಸರ್? ಒಂದಕ್ಕೊಂದು ಈ ರೀತಿ ಇರ್ಬೇಕು. ಹೀಗೆಯಾ? ಹೆಬ್ಬೆರಳು ಹಿಂಗಿರ್ತದ, ಈ ರೀತಿ ಇರ್ತದೆ. ಹೆಬ್ಬೆರಳು ಮಾತ್ರ ತೋರಿಸ್ತಾ ಇದೀನಿ, ಈ ರೀತಿ ಇರ್ತದೆ. ಈ ತೋರ್ ಬೆರಳು ಎರಡು ಒಂದಕ್ಕೊಂದು ಈ ತರ ಮಡ್ಚ್ಕೊಂಡಿರ್ಬೇಕು. ಈ ರೀತಿ ಇರ್ಬೇಕು ಮಡಚಿದಾಗ ಬೆರಳುಗಳು ಕ್ಲೀನ್ ಆಗಿ ಈ ತರ ಜೋಡಿಸ್ದಂಗಿರ್ಬೇಕು. ಎಲ್ಲಾ ಬೆರಳುಗಳು ಇದೇ ತರ ಇರ್ಬೇಕು. ಇದು ಮಾತ್ರ ಒಂದಕ್ಕೊಂದು ಟಚ್ ಆಗಿರ್ಬೇಕು. ಸಂಪೂರ್ಣವಾಗಿ ಪ್ರೆಸ್ ಆಗಿರ್ಬೇಕು, ಸ್ಟೆಪ್ ಬೈ ಸ್ಟೆಪ್. ಬೆರಳು ಹೀಗೆ ಬರ್ಬೇಕಾ ಸರ್? ಹೆಬ್ಬೆರಳು ಹೀಗೆಯಾ? ಕಾಣಿಸ್ತಾ ಇಲ್ಲ ನನಗೆ, ಕಾಣಿಸ್ತಾ ಇಲ್ವಾ? ನೋಡಿ ಮೇಡಮ್, ಅಕ್ಕಪಕ್ಕ ಅಕ್ಕಪಕ್ಕ ಈ ರೀತಿ ಟಚ್ ಆಗಿರ್ಲಿ. ನಾವು ಈ ರೀತಿ ಟಚ್ ಆಗಿರ್ಲಿ. ಇದು ಮಡ್ಚಬಾರ್ದು ಹೆಬ್ಬೆರಳನ್ನ. ನೋಡಿ ಮೇಡಮ್, ಭಾರತಿ ಮೇಡಮ್ ಅವ್ರು ತೋರಿಸ್ತಾ ಇದ್ರಲ್ಲ, ಟಚ್ ಆಗಿರ್ಲಿ. ಬೆರಳುಗಳನ್ನ ಒಂದಕ್ಕೊಂದು ಈ ತರ ಟಚ್ ಆಗಿರ್ಲಿ. ಹೀಗೆ ಉದ್ದಕ್ಕೆ ಬರ್ತದೆ ಅಲ್ಲ ಸರ್? ಹೌದು ಸರ್, ಇದು ಧ್ಯಾನ ಒಳ್ಳೆ ರೀತಿಯಲ್ಲಿ ಆಯ್ತು. ಆದ್ರೆ ಬೆಳಗ್ಗೆ ಮತ್ತು ರಾತ್ರಿ ನಾನು ಹೀಗೆ ಧ್ಯಾನ ಮಾಡ್ತೇನೆ, ಅದು ಇಷ್ಟು ಒಳ್ಳೆ ರೀತಿಯಲ್ಲಿ ಆಗುದಿಲ್ಲ ಸರ್. ಇಲ್ಲಿ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತೀವಿ, ಅದರಿಂದ ಒಳ್ಳೆ ಧ್ಯಾನ ಬರುತ್ತಮ್ಮ. ಸಮಯ ಕಮ್ಮಿ ಆದಾಗ ಧ್ಯಾನ ಸ್ವಲ್ಪ ಕಮ್ಮಿ ಆಗುತ್ತೆ. ಧ್ಯಾನ ಜಾಸ್ತಿ ಮಾಡಿದಷ್ಟು ಒಳ್ಳೇದಾಗುತ್ತೆ. ಒಂದ್ 5 ನಿಮಿಷ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕು, ಇನ್ನ ತುಂಬಾ ಒಳ್ಳೇದಾಗುತ್ತೆ ಧ್ಯಾನ. ಇಲ್ಲ ಸರ್, 1 ಗಂಟೆ ಮಾಡ್ತೇನೆ ನಾನು. ಬೆಳಗ್ಗೆ 5:30 ಇಂದ 6:30ವರೆಗೆ ಮಾಡ್ತೇನೆ. ಆದ್ರೆ ಅದು ಇಷ್ಟು ಒಳ್ಳೆ ರೀತಿಯಲ್ಲಿ ಆಗುದಿಲ್ಲ ಸರ್. ರಾತ್ರಿ ಸಹ ಪ್ರಯತ್ನ ಮಾಡಿ, ಅಲ್ಲೂ ಒಳ್ಳೆ ರೀತಿ ಆಗಲಿ, ಪ್ರಯತ್ನ ಮಾಡಿ. ಈಗ ಮಧ್ಯಾಹ್ನದ್ದು ಧ್ಯಾನ ಅದು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಮನಸ್ಸಿಗೊಂದು ಸಮಾಧಾನ ಆಗ್ತದೆ. ಅದು ಅಷ್ಟು ಇದಾಗುದಿಲ್ಲ ಸರ್ ಬೆಳಗ್ಗೆ ಮತ್ತು ಸಂಜೆ. ಸ್ವಲ್ಪ ಆಲೋಚನೆಗಳು ಬರ್ತದೆ. ಬೆಳಗ್ಗೆ ಕೆಲ್ಸಗಳಿರ್ತಾವಲ್ಲ, ಈಗೆಲ್ಲ ಕೆಲಸ ಮುಗಿದಿರ್ತೀರಿ, ಮನಸ್ಸು ನೆಮ್ಮದಿಯಾಗಿರ್ತದೆ. ಟಿಫನ್ ಮಾಡಿರ್ತೀರಿ, ನೆಮ್ಮದಿಯಾಗಿ ಕೂತ್ಕೊಂಡಾಗ ಧ್ಯಾನ ಕೂಡ ನಮ್ಗೆ ಒಳ್ಳೆ ರೀತಿ ಬರ್ತದೆ. ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಮಾಡೋದಕ್ಕೆ ಪ್ರಯತ್ನ ಮಾಡಿ, ಇನ್ನ ಒಳ್ಳೇದು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಮೇಡಮ್, ಏಂಜಲ್ ನಂಬರ್ ಬರೀ ಕೈನ ಬರ್ಕೋಬೇಕು ಅಥವಾ ಬೇರೆ ನಾವು ಬೇರೆ ಕಡೆ ಪೇಪರ್ ಬರೆದು ಇಟ್ಕೋಬೋದಾ? ಪರ್ಸಲ್ಲಿ ಒಂದು ಪೇಪರ್ ಬರೆದು ಪರ್ಸಲ್ಲಿ ಇಟ್ಕೋಬೋದಾ ಅಥವಾ ಕೈನಲ್ಲಿ ಮಾತ್ರ ಬರ್ಕೋಬೇಕಾ? ಎಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು ಮೇಡಮ್. ಅಂದ್ರೆ ಈಗ ಜ್ವರ ಬಂದಿದೆ ಅಂತಂದ್ರೆ ನಾವು ಬ್ಯಾಗ್ ಹಿಡ್ಕೊಂಡು ಕೂರಲ್ಲ. ಹೌದು. ಅವಾಗ ನೀವು ಕೈ ಮೇಲಾದ್ರೂ ಬರ್ಕೊಳ್ಬಹುದು. ಇಲ್ಲ ನಾವು ಮಲಗಿದೀವಿ ಅಂದ್ರೆ ಪೇಪರ್ ಅಲ್ಲಿ ಬರ್ದು ನಮ್ ದಿಂಬ್ ಕೆಳಗಡೆ ಏನಾದ್ರೂ ಇಟ್ಕೋಬಹುದು ಮೇಡಮ್. ಓಕೆ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೇಖಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್. ಸರ್, ನಿಮ್ದು ಗೈಡೆಡ್ ಮೆಡಿಟೇಷನ್ ಅಷ್ಟು ಚೆನ್ನಾಗಿರುತ್ತೆ. ಮೇಡಮ್ ಹೇಳಿದ್ರಲ್ಲ ಆಗ್ಲೇ, ನನಗೆ ಮಾಡ್ಬೇಕಾದ್ರೆ ಬೆಳಗ್ಗೆ ಮತ್ತೆ ಸಂಜೆ ಮಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಧ್ಯಾನ ಆಗಲ್ಲ. ಈಗ ಮಧ್ಯಾಹ್ನ ಹೇಳಿದಾಗ ಅಂದ್ರೆ ನೀವು ಗೈಡೆಡ್ ಮೆಡಿಟೇಷನ್ ಇದೆಯಲ್ಲ ಸರ್, ತಾವು ಹೇಳುವಂಥದ್ದು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತೀರಾ. ಹಂಗಾಗಿ ಚೆನ್ನಾಗಿ ಧ್ಯಾನ ಆಗತ್ತೆ. ಅಂದ್ರೆ ತುರ್ಕೆ ಕಡ್ತ ಸ್ಕಿನ್ ಅಲರ್ಜಿ ಇರೋರಿಗೆ ಏನು ಏಂಜಲ್ ನಂಬರ್ ಬರೋದು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಏನ್ ಮೇಡಮ್ ನಿಮ್ದು ವಾಯ್ಸ್ ಕಟ್ ಆಯ್ತು. ಸ್ಕಿನ್ ಅಲರ್ಜಿ. ಸ್ಕಿನ್ ಅಲರ್ಜಿಗೆ ನಮ್ಮ ಮಾಸ್ಟರ್ಸೇ ಹೇಳ್ತಾರೆ. ನಮ್ ಸ್ಕಿನ್ ಅಲರ್ಜಿಗೆ ನಾನು ಆಲ್ರೆಡಿ ಕೊಟ್ಟಿರೋದ್ರಿಂದ ನಮ್ ಮಾಸ್ಟರ್ಸೇ ಹೇಳ್ತಾರೆ. ಹೇಳಿದ್ದಾರೆ ನಮ್ಮ ಮೇಡಮ್ ಅವರೆಲ್ಲ. ಇವತ್ತು ಯಾಕೋ ಎಲ್ಲಾರುನು ವಿಡಿಯೋ ಆಫ್ ಮಾಡಿದ್ದಾರೆ, ಹಾಗಾಗಿ ಕಾಣ್ತಾ ಇಲ್ಲ. ಯಾರು ಹೇಳೋಕೆ ಕೈ ಹ್ಯಾಂಡ್ ರೈಸು ಮಾಡ್ತಿಲ್ಲ. ಬಂದ್ರು ಬಂದ್ರು ಬಂದ್ರು. ಹೇಳಿ ಮೇಡಮ್, ಹೇಳಿ. ಹೇಳಿ ಮೇಡಮ್.
ಹಾ ಮೇಡಮ್ ಹೇಳ್ತೀನಿ, ಸ್ಕಿನ್ ಅಲರ್ಜಿ. ಹಾ ಮೇಡಮ್ ಹೇಳ. ಹೇಳಿ ಮೇಡಮ್. ಸ್ಕಿನ್ ಇಚ್ಚಿಂಗು ಅಂದ್ರೆ ಸ್ಕಿನ್ ತುರಿಕೆಗೆ 124981 ಓಕೆ 124981 ಇದು ತುರಿಕೆ ಅಂದ್ರೆ ಕಡ್ತಾ ಇದ್ರೆ ಚರ್ಮ. ಇನ್ನ ಸ್ಕಿನ್ ಅಲರ್ಜಿಗೆ ಹೇಳ್ತೀನಿ 13,14,335 13,14,335. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ ಮಾಸ್ಟರ್ಸ್ ಹೀಗೆ ನಾವು ಹೇಳಿದ್ದನ್ನ ಅವರು ಮನನ ಮಾಡ್ಕೊಳ್ತಾ ಇದ್ರೆ ನಮಗೂ ಒಂಥರ ಬೇರೆ ಬೇರೆ ಹೇಳೋದಕ್ಕೆ ಖುಷಿ ಆಗತ್ತೆ ಮಾಸ್ಟರ್ಸ್. ಹಾಗಾಗಿ ನಮ್ಮ ಮಾಸ್ಟರ್ಸ್ ಇಂದಾನೇ ನಾವು ಕೇಳ್ತಾ ಇದೀವಿ. ನೆಕ್ಸ್ಟ್ ಅವರು ಮಾಸ್ಟರ್ಸ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಮಾಸ್ಟರ್ಸ್ ಕೈಯಿಂದಾನೇ ನಾವು ಹೇಳಿಸ್ತಾ ಇದ್ದೀವಿ. ನಾವು ಕೊಟ್ಟಿರೋದನ್ನ ನಾನು ಅದನ್ನ ಗಮನಿಸ್ತಾ ಇರ್ತೀನಿ. ಅವ್ರು ಹೇಳಿದ್ ಕರೆಕ್ಟಾ ತಪ್ಪಾ ಅನ್ನೋದನ್ನ ನಾನು ಗಮನಿಸ್ತಾ ಇರ್ತೀನಿ ಮಾಸ್ಟರ್ಸ್. ನಮಸ್ಕಾರ ನೀವು ಸರ್. ಸ್ಟೂಡೆಂಟ್ ಚೆನ್ನಾಗಿ ರೆಡಿ ಮಾಡ್ತಿದ್ದೀರಾ ಮಾತ್ರ. ಮೇಡಮ್ ಅವ್ರು ಹೇಳ್ದಂಗೆ ಧ್ಯಾನ ಈ ಬ್ಯಾಚ್ ಅಲ್ಲಿ ಯಾಕೆ ಚೆನ್ನಾಗಾಗುತ್ತೆ ಅಂದ್ರೆ ಗುರುಗಳ ಸಮ್ಮುಖದಲ್ಲಿ ಮಾಡ್ತೀವಲ್ವಾ, ಹಾಗಾಗಿ. ಸರ್ ಗೈಡೆಡ್ ಮೆಡಿಟೇಷನ್ ಅಂದ್ರೆ ಅವರು ಗೈಡ್ ಕೊಡ್ತಾ ಹೋಗ್ತಿರ್ತಾರೆ, ನಾವು ಮಾಡ್ತಾ ಇರ್ತೀವಿ. ಹಂಗಾಗಿ ಆಮೇಲೆ ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿರ್ತೀವಿ, ಸ್ಟ್ರೈನ್ ಆಗಿರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಹೋಗುತ್ತೆ ಅಂತ ಅನ್ಕೊಂಡಿದೀನಿ ಮೇಡಮ್. ಇನ್ನೊಂದು, ನೀವು ಫಾಲೋ ಮಾಡೋ ಟೈಮಿಂಗ್ಸ್ ಎಷ್ಟು ಕರೆಕ್ಟ್ ಆಗಿ 12:20 ಆದ ತಕ್ಷಣ ಎಚ್ಚರಿಕೆ ಬರ್ತದೆ ನಿಮ್ಗೆ ಅಂತ ನೋಡ್ತಾ ಇದ್ದೀನಿ. 2-3 ತಕ್ಷಣ ಆ ಟೈಮ್ಗೆ ಇನ್ನೊಂದಿಬ್ರು ಟೈಮ್ ವಾಚ್ ನೋಡ್ತಾರೆ. ಆ ಒಂದು ಅಭ್ಯಾಸ ಬಿಟ್ಬಿಡಿ ಅಂತ ನಾನು ಹೇಳಿದೆ. ವಾಚ್ ನೋಡೋದಾಗ್ಲಿ ಇನ್ನೊಂದು ಕಡೆ ಗಮನ ಕೊಡೋದಾಗ್ಲಿ ಬಿಟ್ಬಿಡಿ. ಜಾಯಿನ್ ಆಗಿದ್ದೀವಿ, ಜಾಯಿನ್ ಆದ್ರೂ ನಾವು ಚೆನ್ನಾಗಿ 0 ಇದಕ್ ಹೋಗ್ತೀವಿ. ನೀವ್ ಹಂಗು ಹೇಳಿದ್ರಿ ಇನ್ ಟೈಮ್ಗೆ ಅಂತ. ಏನೋ ಕೆಲಸ ಮಾಡ್ತಾ ಇರ್ತೀವಿ, ಲೇಟ್ ಆಗ್ಬಿಡ್ತಲ್ಲ ಅಂತ ಬಂದ್ ಕೂತ್ಕೊಂತೀವಿ. ಹಂಗೂನು ಚೆನ್ನಾಗಾಗುತ್ತೆ. ಇಲ್ಲ, ಚೆನ್ನಾಗ್ ಮಾಡ್ತಾ ಇದೀರಾ, ಅದಕ್ಕೆ ನನಗೆ ಸಂತೋಷ. ಒಂದೇನಂದ್ರೆ 11:30 ಅಂತ ಫಿಕ್ಸ್ ಮಾಡ್ಕೋಬೇಡಿ. ಕೆಲವರು ಈಗ ಲಲಿತಾ ಮೇಡಮ್ ಅವರು ನನಗೆ ಇನ್ನು ಚೆನ್ನಾಗುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಧ್ಯಾನ ಚೆನ್ನಾಗ್ ಮಾಡಿದ್ರೆ ಅವ್ರಿಗೆ ಇನ್ನೂ ಒಳ್ಳೇದಾಗುತ್ತೆ. ಅದಕ್ಕೆ ಅವಳು 11:15ಗೆ ಬಂದು ಕೂತ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ನಾವು ಅಷ್ಟೊತ್ತಿಗೆ ಬಂದು ನಾವು ಕಂಟಿನ್ಯೂ ಮಾಡ್ಬೋದು. ನಾವು ಮಾಡಿದಾಗ ಅವ್ರು ಆನ್ ಅಲ್ಲೇ ಇರ್ತಾರೆ. ಅವರು ಹೆಂಗೂ ನೀವು ಗ್ರೂಪ್ ಜಾಯ್ನ್ ಆಗಿರ್ತೀರಾ, ಆನ್ ಮಾಡಿದ ತಕ್ಷಣ ಅದು ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ತದೆ ಅಂತ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರ್ತದೆ. ಅದೇ ಗ್ರೂಪ್ ಅಲ್ಲೇ ಬಂದ್ಬಿಡ್ತೀರಾ, ನೀವು ಧ್ಯಾನಕ್ಕೆ ಕೂತ್ಕೊಂಬಿಡಿ. ಆಮೇಲೆ ನಾವು ಬಂದಾಗ ಅದು ಹಂಗೆ ಕಂಟಿನ್ಯೂ ಆಯ್ತು ಆದ್ರೆ ಒಳ್ಳೇದು. ಮತ್ತೆ ಆ 20 ನಿಮಿಷ ಅನ್ನೋದು ಬ್ರೇಕ್ ಮಾಡ್ಕೋಬೇಡಿ. ಮತ್ತೆ ಮಧ್ಯದಲ್ಲಿ ದಯವಿಟ್ಟು ವಾಚ್ ನೋಡೋದಾಗ್ಲಿ ಮೊಬೈಲ್ ನೋಡೋದಾಗ್ಲಿ ಮಾಡಬೇಡಿ. ಕೆಲವರು ಅದನ್ನ ಮಾಡ್ತಾ ಇದ್ದೀರಾ. ಅದು ಬಿಟ್ರೆ ಇನ್ನೊಂದೇನಂದ್ರೆ ನನ್ನ ವಾಯ್ಸ್ನ ಮಾತ್ರ ನೀವು ಫಾಲೋ ಮಾಡಿದ್ರೆ ಇನ್ನ ಅದ್ಭುತವಾದಂತ ಧ್ಯಾನ ಸಿಗ್ತದೆ. ಯಾಕಂದ್ರೆ ಮರಿತೀರಾ, ಸಮಯನ ನೀವು ಮರಿತೀರಾ. ಯಾವಾಗ ನೀವು ಸಮಯ ಮರಿತೀರೋ ಆವಾಗ ಸಂಪೂರ್ಣವಾಗಿ ಧ್ಯಾನಕ್ಕೆ ಹೋಗ್ತೀರಾ. ಇದು ನನ್ನ ಒಂದು ಅಡ್ವೈಸ್ ನಿಮ್ಗೆ. ಧನ್ಯವಾದಗಳು. ಇನ್ಯಾರು ಹ್ಯಾಂಡ್ ರೈಸ್ ಇಲ್ಲ? ಇದಾರೆ ಸರ್, ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು. ಆಯ್ತಲ್ಲ, ಅವ್ರು ಹೇಳುದು ಏನೋ ಕ್ವಶನ್ ಏನು ಕೇಳಿದ್ರು. ಇನ್ನೊಂದ್ಸತಿ ಹ್ಯಾಂಡ್ ರೈಸ್ ಮಾಡಿದ್ರು ಸರ್. ಇಲ್ಲಿ ಪರವಾಗಿಲ್ಲ, ಕೇಳ್ಕೊಡ್ತೀನಿ, ಟೈಮ್ ಆಗುತ್ತೆ ಅನ್ಸಿ ಕೇಳ್ತೀನಿ. ಇರ್ಲಿ ಹೇಳಿ ಮೇಡಮ್. ಪಂಡಿತ್ ಮೇಡಮ್ ಅವರೇ, ಇಲ್ಲಿ ಟೈಮಿಂಗ್ ಯಾರು ಇದ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಧ್ಯಾನಕ್ಕೆ ಮತ್ತೆ ನಿಮ್ಗೆಲ್ಲ ಆಗಿರುವಂತ ಅನುಭವಕ್ಕೆ ನಾವು ಇಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರಿ. ನೀವು ಕೇಳೋಂಗಿದ್ರೆ ಕೇಳಿ. ಇಲ್ಲಿ ಟೈಮಿಂಗ್ ಏನಿಲ್ಲ, ನಾವು ಟೈಮಿಂಗ್ ನೋಡ್ತೀವಿ, ಆ ಟೈಮ್ದಲ್ಲಿ ನಾವು ಮುಗಿಸ್ಬಿಡ್ತೀವಿ. ತೊಂದ್ರೆ ಇಲ್ಲ, ನಿಮ್ಗಾಗಿ ಇನ್ನೂ ಒಂದ್ 2 ನಿಮಿಷ ಜಾಸ್ತಿ ಕೊಡೋಣ. ಇಲ್ಲ, ಚೆನ್ನಾಗಿತ್ತು ತುಂಬಾ. ಅಂದ್ರೆ ಇಷ್ಟೊತ್ತಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿದು ಫ್ರೀ ಆಗಿರ್ತೀವಲ್ಲ, ಹಂಗಾಗಿ ಧ್ಯಾನ ಚೆನ್ನಾಗ್ ಆಗುತ್ತೆ ಒಂಥರ. ಈಗ ಅಂದ್ರೆ ಎಲ್ಲ ಕಿರಿಕಿರಿ ಏನಿಲ್ಲ, ಎಲ್ಲ ಕೆಲಸ ಮುಗಿರ್ತದೆ, ಹಂಗಾಗಿ ತುಂಬಾ ಚೆನ್ನಾಗಿರ್ತದೆ. ಖುಷಿ ಆಯ್ತು ಅನ್ಸಿಕೆ ಹೇಳಲಿಕ್ಕೆ. ಖುಷಿ ಆಯ್ತು, ಸರಿ. ಏನಿಲ್ಲ. Okay. ನಮಸ್ತೆ. ನಮಸ್ತೆ. ಓಕೆ ಮೇಡಮ್. ನಿಮ್ ಮುಖ ತೋರಿಸಿ,
ನೀವು ಕಾಲ್ ತೋರಿಸ್ತಾ ಇದ್ದೀರಾ. ಕಾಲು ಕ್ಯಾಮ್ರಾ ಉಲ್ಟಾ ಹೋಗ್ಬಿಟ್ಟೈತೆ. Okay, madam. ಪಂಡಿತ್ರಲ್ಲ ಎಲ್ಲ ಪಂಡಿತ್ರಲ್ಲ ಅವರು ಅದಕ್ಕೆ. ಉಲ್ಟಾ ಪಲ್ಟಾ ಉಲ್ಟಾ ಪಂಡಿತರು ಉಲ್ಟಾ ಪಂಡಿತರು ಪುಷ್ಪವತಿ madam. ಉಲ್ಟಾ ಪಂಡಿತರು. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ, ಎಲ್ಲ ಮಾಸ್ಟರ್ಸ್ ನಮಸ್ತೆ. ಈಗ ಇದು ನಾವ್ ಯಾಕೆ ಅರ್ಧ ಕಣ್ ತೆಗೆದು ನೋಡ್ತಿರ್ತೀವಿ ಅಂದ್ರೆ, ಅದು ಮೊನ್ನೆ ಏನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ನೀವು ಸರ್ ಇದ್ದಿಲ್ಲಲ್ಲ ಅವತ್ತು, ಎಲ್ಲ ಮುಗಿದು ಹೋಗ್ಬಿಟ್ಟಿದೆ ನನ್ಗೆ. ಆದ್ರೂ ನಂದು ಬ್ಲಾಕ್ ಆಗ್ಬಿಟ್ಟಿದೆ, ಆಫ್ ಆಗ್ಬಿಟ್ಟಿದೆ, ಮೊಬೈಲು ಆಫ್ ಆಗ್ಬಿಟ್ಟಿದೆ. ನೀವು ಆಮೇಲೆ ನೋಡ್ತೀನಿ ಟೈಮು ಅಲ್ಲೇ 12:45 ಆಗೋಗಿದೆ. ನೀವು ಇದನ್ನ ಹೇಳ್ಕೊಡ್ತಾ ಇದ್ರಿ, ಮುದ್ರೆ ಇದನ್ನ ನಂಬರ್ ಏಂಜಲ್ ನಂಬರ್ ಹೇಳ್ತಾ ಇದ್ರಿ ನನಗೆ. ಅವಾಗ ನಾನು ಮತ್ತೆ ಆನ್ ಮಾಡ್ಕೊಂಡೆ. ಹಂಗಾಗಿ ಏನಾಗ್ತದೆ ಅಂದ್ರೆ, ಸೈಲೆಂಟ್ ಆದಾಗ ಅವಾಗ ಅರ್ಧ ಕಣ್ ತೆಗೆದು ಇಲ್ಲ, ಯಾವಾಗ್ಲೂ ಹಂಗಾಗೋದಿಲ್ಲ, ಯಾವಾಗ್ಲೂ ಹಂಗಾಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ಯಾಕಂದ್ರೆ ನೀವು ಅರ್ಧ ಕಣ್ ತೆಗಿಯೋದು ಈ ತರ ಅನುಮಾನ ಬಂದಾಗ ಧ್ಯಾನ ಸಂಪೂರ್ಣವಾಗಿ ನೀವು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಧ್ಯಾನ ಇವಾಗ ನಾವು ಮಾಡೋದೇನಕ್ಕೆ, ಸಂಪೂರ್ಣವಾಗಿ ನಾವು ಧ್ಯಾನ ಇನ್ವಾಲ್ವ್ ಮಾಡೋದಕ್ಕೆ, ಇನ್ವಾಲ್ವ್ ಆಗ್ಬೇಕು ನಾವು ಸಂಪೂರ್ಣವಾಗಿ. ಆವಾಗ ನಾವು ಆ ಒಂದು ಮಟ್ಟಕ್ಕೆ ಮುಟ್ತೀರಿ, ಆಳವಾದ ಧ್ಯಾನಕ್ಕೆ ಹೋಗ್ತೀರಿ. ಅದರಿಂದ ಅದನ್ನ ನಮಗ್ ಬಿಟ್ಬಿಡಿ. ನೀವು ಟೈಮಿಂಗ್ ಆಗ್ಲಿ ಬೇಡ ನಿಮ್ಗೆ, ಏನು ಸೌಂಡ್ ಬರಲ್ಲ, ಆಗಿರುತ್ತಲ್ಲ, ಮುಗಿದು ಹೋಗ್ಬಿಟ್ಟಿದೆ. ಒಂದೆರಡು ಸಲ ನನ್ಗೆ ಹಂಗೂ ಆಗ್ಬಿಟ್ಟಿದೆ, ಎಲ್ಲ ಮುಗಿದು ಹೋಗ್ಬಿಟ್ಟಿದೆ. ಅವಾಗ ಎಚ್ಚರಾಗಿದೆ ನನ್ಗೆ. ತೊಂದ್ರೆ ಇಲ್ಲ, ಇನ್ನ ಒಳ್ಳೇದೇ ಆಗುತ್ತೆ. ಬೇಕಾದ್ರೆ ರೆಕಾರ್ಡಿಂಗ್ ನೋಡ್ಬೋದು, ಅದರಿಂದ ಏನೂ ತೊಂದ್ರೆ ಇಲ್ಲ. ಇನ್ನ ಒಂದ್ ಅರ್ಧ ಗಂಟೆ ಅಲ್ಲ, ನಾವು 12:30 ಮುಗಿಸಿದ್ರೆ ನೀವು 1:15 ಎದ್ರೂ ತೊಂದ್ರೆ ಇಲ್ಲ. ಯಾಕಂದ್ರೆ ಅಷ್ಟು ಡೀಪ್ ಆಗಿ ಧ್ಯಾನ ಮಾಡಿರ್ತೀರಾ, ಅದು ಒಳ್ಳೇದೇ ಆಗುತ್ತೆ. ಆದ್ರೆ ದಯವಿಟ್ಟು ಮಧ್ಯದಲ್ಲಿ ಆಚೆ ಕಡೆ ಬರೋದಕ್ಕೆ ಪ್ರಯತ್ನ ಮಾಡಬೇಡಿ. ಆಮೇಲೆ ಸರ್ ಇನ್ನೊಂದು, ಚಕ್ರಗಳನ್ನ ಒಟ್ಟಿಗೆ ಧ್ಯಾನ ಮಾಡ್ಬೋದಾ? ಅಂದ್ರೆ ಚಕ್ರಗಳನ್ನ ಈಗ ನೀವು ಫಸ್ಟ್ ಒಂದ್ ಮೂಲಾಧಾರ ಹೇಳಿದ್ರಿ, ಒಂದೊಂದೇ ಚಕ್ರ ಮಾಡ್ಬೇಕಾ, ಒಟ್ಟಿಗೆ ಎಲ್ಲ ಚಕ್ರ ಒಂದೇ ದಿವಸನ ಮಾಡ್ಬೋದು, ಒಂದೇ ಟೈಮಲ್ಲಿ ಮಾಡ್ಬೋದಾ ಅಂತ ಕೇಳ್ತಾರೆ. ಒಂದೇ ಟೈಮಲ್ಲಿ ಮಾಡ್ಬೋದು, ಆದ್ರೆ ಎಲ್ಲಾ ಚಕ್ರಗಳು ಕಲ್ತಿರ್ಬೇಕು. ಎಲ್ಲಾ ಚಕ್ರಗಳು ಕಲ್ತ್ಕೊಂಡು ಒಂದೇ ಟೈಮಲ್ಲೇ ಸಂಕಲ್ಪಗಳ ಜೊತೆಗೆ ಮಾಡ್ತಾ ಹೋದ್ರೆ ಅದು ಅದ್ಭುತವಾಗಿ ನಮ್ಗೆ ಫಲಿತಾಂಶ ಸಿಗತ್ತೆ. ಒಂದೇ ಟೈಮಲ್ಲೇ ಮಾಡುವಂತಹದ್ದು ಇದೆ. ಆ ಒಂದೇ ಟೈಮಲ್ಲಿ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಾನು ಹೇಳ್ತೀನಿ, ಹೇಳಿದಾಗ ನೀವು ಅದನ್ನ ಫಾಲೋ ಮಾಡಿ ಒಂದೇ ಟೈಮಲ್ಲೇ ಮಾಡ್ಬೋದಮ್ಮ, ತೊಂದ್ರೆ ಏನಿಲ್ಲ. ಆ ಒಂದೇ ಟೈಮಲ್ಲಿ ಮಾಡಿದಾಗ ಇನ್ನ ಧ್ಯಾನಕ್ಕೆ ಚೆನ್ನಾಗಿ ಹೋಗ್ತೀರಾ. ಮಾಡಬಾರ್ದು, ಒಂದೇ ಟೈಮಲ್ಲಿ ಒಂದೊಂದೇ ಮಾಡ್ಬೇಕು ಅಂತ ಕೇಳಿದ್ ಬಿಟ್ಟಿದ್ದೆ, ಅದಕ್ಕೆ ಕೇಳಿದೆ ಕ್ಲಿಯರ್ಗೆ. ಆಮೇಲೆ ಭಾರತಿ ಮೇಡಮ್ ಅವರೇ, ಹಾ ಮೇಡಮ್. ಸರ್ ಹೇಳ್ಬಿಡಿ ಸರ್. ಬ್ಲಾಕೇಜ್ ಏನಾದ್ರೂ ನಂಬರ್ ಇದೆಯಾ ಮೇಡಮ್? ಒಂದ್ ನಿಮಿಷ ಮೇಡಮ್, ಅವ್ರೇನೋ ಹೇಳ್ತಿದ್ದಾರೆ ಸರ್, ಫುಲ್ ಕೇಳಿಸ್ಕೊಬಿಡೋಣ. ಹಾ ಹೇಳಿ ಸರ್. ಇಲ್ಲ, ಅವರು ಯಾರೋ ಹೇಳಿದ್ದು, ಯಾರೋ ಕೇಳ್ಪಟ್ಟಿದ್ದು ಬೇಡ. ನಾವಿಲ್ಲಿ ಹೇಳ್ತಾ ಇದ್ರಿ, ನೀವು ಅದನ್ನ ಫಾಲೋ ಮಾಡ್ತಾ ಇದ್ರೆ ಅದನ್ನ ಫಾಲೋ ಮಾಡಿ. ಒಬ್ಬೊಬ್ರು ಬಂದು ಒಂದೊಂದ್ಸರಿ ಒಂದೊಂದ್ ರೀತಿ ಹೇಳ್ತಾರೆ. ಯಾಕಂದ್ರೆ ಈಗ ನಮ್ಗೆ ಮೊಬೈಲ್ಗಳಲ್ಲಿ ಜಾಸ್ತಿ ಜನ ಬಂದು ನಾವು ಫ್ರೀ ಆಗಿ ಮಾಡ್ತೀವಿ, ನಮ್ದು ಅಟೆಂಡ್ ಮಾಡಿ, ಅಲ್ಲಿ ನೋಡಿ, ಇಲ್ಲಿ ಬನ್ನಿ ಅಂತ ಹೇಳೋದು ಜಾಸ್ತಿ ಇದೆ. 1-2 ಕ್ಲಾಸ್ ಫ್ರೀ ಮಾಡ್ತಾರೆ, 3 ಕ್ಲಾಸ್ ಅಡ್ಮಿಷನ್ ಫೀಸ್ ಇಷ್ಟಿದೆ, ಕಂಟಿನ್ಯೂ ಮಾಡಿ ಅಂತಾರೆ. ಆಮೇಲೆ ಅವ್ರು ಹೇಳೋ ಡೈರೆಕ್ಷನ್ಸ್ ಒಂಥರ ಇರ್ತದೆ. ಒಬ್ರು ಇಲ್ಲ ಚಕ್ರಧಾನನೇ ಮಾಡಬೇಡಿ, ಡೈರೆಕ್ಟ್ ಆಗಿ ಧ್ಯಾನಕ್ಕೆ ಬನ್ನಿ ಅಂತಾರೆ. ಇನ್ನೊಂದು ನಾಮಸ್ಮರಣೆ ಮಾಡಿ, ಈ ಧ್ಯಾನ ಎಲ್ಲ ಬೇಡ ಅಂತಾರೆ. ಈ ತರ ಹಲವಾರು ವಿಧವಾಗಿ ಬರ್ತಾ ಇರ್ತದೆ. ಆದ್ರೆ ಯಾವ್ದನ್ನ ಒಂದನ್ನ ನಾವು ಫಾಲೋ ಮಾಡಿದ್ರೆ, ಅದನ್ನ ಸಂಪೂರ್ಣವಾಗಿ ನಾವು ಫಾಲೋ ಮಾಡಿದ್ರೆ ಅದರಿಂದ ಒಳ್ಳೆ ರಿಸಲ್ಟ್ ಬರ್ತದೆ. ಅದನ್ನ ಕಂಟಿನ್ಯೂ ಮಾಡಿ. ಓಕೆ ಸರ್, ಥ್ಯಾಂಕ್ಸ್. ಓಕೆ ಮೇಡಮ್, ಈಗ ಕೇಳಿ ಮೇಡಮ್, ಏನೋ ಹೇಳಿದ್ರಿ. ಹಾರ್ಟ್ ಬ್ಲಾಕೇಜ್ಗೆ ನಂಬರ್ ಇದೆನಾ ಅಂತ ಕೇಳಿದೆ, ಏಂಜಲ್ ನಂಬರ್. ಇರುತ್ತೆ ಮೇಡಮ್, ಇರುತ್ತೆ. ನಾ ಹೇಳ್ತೀನಿ, ಅದು ಹೇಳ್ತೀನಿ ಮೇಡಮ್. ಅದು ಉಮಾದೇವಿ ಮೇಡಮ್, ನೀವ್ ಏನಾರ ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಭಾರತಿ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮಾ. ನಮಸ್ತೆ ಸರ್. ಸರ್ ನನಗೂ ಅಷ್ಟೇ ಸರ್, ನನ್ಗೆ ರಾತ್ರಿ ಎಷ್ಟೊತ್ತ ಧ್ಯಾನ ಮಾಡಿದ್ರು ಬೆಳಿಗ್ಗೆ ಮಾಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಸಿಗಲ್ಲ ಸರ್. ನಿಜವಲ್ಲೂ ಬೆಳಿಗ್ಗೆ ಮಾಡಿದ್ ನಂಗೆ ತುಂಬಾ ಸಫಿಶಿಯಂಟ್ ಅನ್ಸುತ್ತೆ. ದಿನವೆಲ್ಲ ಆಕ್ಟಿವ್ ಆಗಿರ್ತೀನಿ ಸರ್ ಅದ್ ಮಾಡಿದ್ಮೇಲೆ. ನನಗೆ ಬೆಳಿಗ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ರಾತ್ರಿ ಎಷ್ಟು ಅವರ್ ಮಾಡಿದ್ರೆ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದ್ಲ. ಯಾಕಂದ್ರೆ ಅರ್ಧ ನಿದ್ದೆಗೆ ಹೋಗಿರ್ತೀವಿ, ಇದಾಗಿರ್ತೀವಿ. ಇದು ಮಾತ್ರ ಪರ್ಫೆಕ್ಟ್ ಮಾಡ್ತೀವಿ 11:30 ಹಂಗಾಗಿ ನನಗೂ ಅಷ್ಟೇ ಸರ್, ತುಂಬಾ ಇದು
ಇಷ್ಟ ಆಗೋದು ನೀವ್ ಹೇಳೋ ರೀತಿ. ಸರ್ ನೀವು ಬರ್ತಾ 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 ಜೂನಿಯರ್ ರಂಗನಾಥ್ ಸರ್ ಆಗ್ತಿದ್ರಿ ಸರ್ ನೀವು. ಜೂನಿಯರ್ ಅದೇ ತರನೇ ಸ್ಪಂದಿಸ್ತಾ ಇದೀರ ಎಲ್ಲರ ಹತ್ರನು. ಏನ್ ಕೇಳಿದ್ರು ಬೇಜಾರ್ ರಂಗನಾಥ್ ಸರ್ ಹೆಂಗ ಸ್ಪಂದಿಸ್ತಾರೋ ನೀವು ಅದೇ ರೀತಿ ಸ್ಪಂದಿಸ್ತಾ ಇದ್ರಿ ಸರ್. ಹಿಂಗೆ ನೀವು ಮುಂದೆ ಬನ್ನಿ ಸರ್ ಅವ್ರಂಗೆನೆ. ಮುದ್ದೆಗಳ ಬಗ್ಗೆ ಅಂತೂ ತುಂಬಾ ಜ್ಞಾನ ಕೊಡ್ತಾ ಇದ್ರಿ ಸರ್. ಇಷ್ಟು ಐಡಿಯಾ ಏನು ಜ್ಞಾನ ಇಲ್ದವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಜ್ಞಾನ ಕೊಡ್ತಾ ಇದೀರಾ. ಇದನ್ನ ಹಿಂಗೆ ಕಂಟಿನ್ಯೂ ಮಾಡಿ ಸರ್. ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರಿ. ನಾ ಸ್ಟಾರ್ಟಿಂಗ್ ಇಂದಾನು ನಾನು ಈ ಬ್ಯಾಚ್ ಇಂದಾನು ಬರ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇದ್ ಬ್ಯಾಚಿಗೂ ಇವಾಗಿನ ಬ್ಯಾಚ್ಗೂ ಕಂಪೇರ್ ಮಾಡಿದ್ರೆ ನೀವು ಎಲ್ಲೋ ಮೇಲಿದ್ದೀರಾ ಸರ್. ನೀವು ಮೊದ್ಲಿಗಿಂತ ಇವಾಗ ಮೇಲಿದ್ದೀರಾ. ಅದ ಬರ್ತಾ ಬರ್ತಾ ನೀವು ಅದೇ ಹೇಳ್ತಲ್ಲ ಜೂನಿಯರ್ ರಂಗನಾಥ್ ಜಿ ಆಗ್ತಾ ಇದೀರ ನೀವು. ಇಲ್ಲ ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಅಯ್ಯೋ ಸರ್, ನಿಮ್ಮ ಆಶೀರ್ವಾದ ನಮಗಿರ್ಬೇಕು ಸರ್. ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ಗೂ ಒಂಥರ ಪುಣ್ಯ ಸರ್. ನಿಜವಲ್ಲ ರಂಗನಾಥ್ ಸರ್ ಅವರು ಹಂಗೆ ನೀವು ಹಂಗೇನೆ. ಎಷ್ಟೋ ನಿಮ್ಮಿದ್ರಿಂದ ನಮ್ಗೆ ಎಷ್ಟೋ ಜ್ಞಾನ ಸಿಗುತ್ತೆ. ಏನು ಇಲ್ದ ಮನೇಲಿ ಸುಮ್ನೆ ನಾವು ನಮ್ ಕೆಲಸ ಮಾಡ್ಕೊಂಡಿದ್ದರಿಗೆ ನೀವ್ ಇಷ್ಟೊಂದು ಜ್ಞಾನ ಕೊಟ್ಟು ನಮ್ಮನ್ನ ಇಂಪ್ರೂವ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸರ್. ನಿಮಗೆ ಕೋಟಿ ನಮನಗಳು ಸರ್ ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಉಮಾದೇವಿ ಮೇಡಮ್, ನೀವ್ ಯಾಕೆ ಇಷ್ಟು ಆಕ್ಟಿವ್ ಆಗಿರ್ತೀರ ಅಂದ್ರೆ ನಿಮ್ ಮನಸ್ಸು ಬಿಚ್ಚಿ ನಕ್ ಬಿಡ್ತೀರಲ್ಲ ಮೇಡಮ್, ಹಂಗಾಗಿ. ನಾನು ಇವಾಗ ನಾ ಮಾತಾಡ್ಲ? ಮಾತಾಡಿ ಮೇಡಮ್, ಮಾತಾಡಿ. ಎಲ್ಲರಿಗೂ ನಮಸ್ತೆ. ನಮಸ್ತೆ ಉಮಾದೇವಿ ಮೇಡಮ್ ಯಾವಾಗ ರಾತ್ರಿ 12 ಗಂಟೆಲಿ ಮಾತಾಡ್ತಾರೆ, ಅವಾಗ್ಲೂ ಹೀಗೆ ಮಾತಾಡ್ತಾರೆ. ಅವರು ಮುಜುಗರ ಪಡೋದು, ಸಂಕೋಚ ಏನು ಇಲ್ಲ. ಯಾವಾಗ ಮಾತಾಡಿದ್ರು ಹೀಗೆ ಮಾತಾಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ, ಮುಕ್ತವಾಗಿ ಮಾತಾಡ್ತಾರೆ. ಮೊನ್ನೆ ಒಂದ್ಸರಿ ರಂಗನಾಥ್ ಸರ್ ಜೊತೆ ಮಾತಾಡ್ತಿದ್ದಾರೆ ರಾತ್ರಿ 12 ಗಂಟೆ, ಇದೇ ರೀತಿ ಮಾತಾಡ್ತಿದ್ದಾರೆ. ನಂಗೆ ಖುಷಿ ಆಗುತ್ತೆ ಅವ್ರು ಮಾತಾಡಿದ್ರೆ. ಜೀವನದಲ್ಲಿ ಏನಿದೆ, ಖುಷಿ ಖುಷಿಯಾಗಿ ಒಂದ್ ದಿವಸ ಹೋಗೋದು ಅಷ್ಟೇ ಅಲ್ವಾ? ಕಷ್ಟ ದುಃಖ ಎಲ್ಲವೂ ಮನುಷ್ಯನಿಗೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನೆಲ್ಲ ತೋರ್ಸ್ಕೊಂತ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಚೆನ್ನಾಗ್ ಮಾತಾಡ್ತೀರಿ, ಸಂಕೋಚ ಇಲ್ದೆ ಫುಲ್ ಓಪನ್ ಆಗಿ ಮಾತಾಡ್ತೀರಿ. ಈ ತರ ಮಾತಾಡಿದ್ರೆ ಏನ್ ಅನ್ಕೋತಾರೋ, ಆ ತರ ಮಾತಾಡಿದ್ರೆ ಏನ್ ಅನ್ಕೋತಾರೋ ಅವೆಲ್ಲ ಏನು ಇಲ್ಲ. ಹೀಗೆ ಇರಿ. ಸರ್ ಹೇಳ್ತಾರಲ್ಲ ವಸುದೇವ ಕುಟುಂಬ ಅಂತ, ಅದಕ್ಕೆ ವಸುದೇವ ಕುಟುಂಬ ಅಂತ ಮಾತಾಡ್ತಾ ಇರ್ತೀನಿ ನಾನು. ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಎಲ್ಲಾರು ಇದೇ ರೀತಿ ತಿಳ್ಕೊಳ್ಳಿ, ಎಲ್ಲಾರು ಇದೇ ರೀತಿ ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡಿ. ಮಾರ್ಗದರ್ಶನ, ಒಳ್ಳೆ ಆರೋಗ್ಯ ಸಿಗ್ತದೆ. ನಗುತ್ತಾ ಇದ್ರೆ ನಮ್ಮ ಎಲ್ಲಾ ಮುಖದಲ್ಲಿರುವಂತ ಎಲ್ಲಾ ನರಗಳು ಆಕ್ಟಿವೇಟ್ ಆಗ್ತದೆ. ಆಕ್ಟಿವೇಟ್ ಆದಾಗ ಸಂಪೂರ್ಣವಾಗಿ ನಮ್ಗೆ ಒಳ್ಳೆ ಆರೋಗ್ಯ ಸಿಗ್ತದೆ, ಮುಖದಲ್ಲಿ ಒಳ್ಳೆ ಕಳೆ ಬರ್ತದೆ. ನಗು ತುಂಬಾ ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಸರ್ ನಾನನ್ ಕೇಳ್ಬೇಕು, ಈ ಚಕ್ರ ಧ್ಯಾನ ಇದೆಯಲ್ಲ, ನಾವು ಆಗಾಗ ಮಾಡ್ತಿರ್ಬೇಕಾ ಅಥವಾ ಒಂದ್ಸರಿ ಎಲ್ಲ ಅಲೈನ್ ಆದ್ರೆ ಸಾಕಪ್ಪ ಅಂತೇಳಿ ಬಿಟ್ಬಿಡೋದ, ಹೇಗ್ ಸರ್? ಈಗ ಚಕ್ರ ಧ್ಯಾನ ನಾವು ಧ್ಯಾನ ಯಾವಾಗ್ಲೂ ಮಾಡ್ತಾ ಇರ್ತೀರಲ್ಲಮ್ಮ? ಹೌದು. ಹೌದಲ್ವಾ? ಆಗ ನಮ್ಗೆಲ್ಲ ಪರಿಪೂರ್ಣವಾಗಿದೆ ಅಂತ ಗೊತ್ತಾದಾಗ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಈ ಚಕ್ರ ಧ್ಯಾನ ಹೆಂಗೆ ಅಂದ್ರೆ ಒಂದೊಂದು ಮೆಟ್ಲೆ ಹತ್ತೋಂಗೆ. ಬಿಲ್ಡಿಂಗು ಹತ್ಬೇಕಾದ್ರೆ ನಾವು ಸಹಸ್ರಾರು ಚಕ್ರಕ್ಕೆ ಬರ್ಬೇಕಾದ್ರೆ 7 ಅಂತಸ್ತಿರೋದು. ಸಂಪೂರ್ಣವಾಗಿ ಎಲ್ಲಾ ಆರೋಗ್ಯ ಪೂರ್ಣವಾಗಿ ನಾವ್ ಇದೀರಿ ಅಂದಾಗ ನಾವು ಚಕ್ರ ಧ್ಯಾನ ಪದೇ ಪದೇ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಯಾವಾಗ ನಾವು ಸಹಸ್ರಾರು ಚಕ್ರ ಮುಟ್ಟಿದಾಗ, ಸಹಸ್ರಾರು ಚಕ್ರ ನಾವು ಮುಟ್ಟಿದಾಗ ನಾವು ಇಲ್ಲಿ ಮತ್ತೆ ಮೂಲಾಧಾರ ಚಕ್ರದಿಂದ ಬರುವಂತ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಅಲ್ಲಿಗೆ ಮುಟ್ಟಬೇಕಾದ್ರೆ ನಮ್ಮ ಸಾಧನೆ ಸಂಪೂರ್ಣವಾಗಿ ಪೂರ್ತಿಯಾಗಿ ಮಾಡಬೇಕು. ಅದರಿಂದ ನಮ್ಮ ಸಾಧನೆ ಮಾಡೋದು ಒಂದೊಂದು ಪಾರ್ಟುನು ನಮ್ಗೆಲ್ಲ ಆಕ್ಟಿವೇಟ್ ಆಗಿ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿದ್ದು ಮನಸ್ಸಿಂದ ಚೆನ್ನಾಗಿ ಬಂದಾಗ ನಾವು ಇದನ್ನ ನಿಲ್ಲಿಸ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಆಜ್ಞಾ ಚಕ್ರದಲ್ಲೇ ನಾವು ಧ್ಯಾನ ಮಾಡ್ಬೋದು, ಸಹಸ್ರಾರು ಚಕ್ರಕ್ಕೆ ಹೋಗ್ಬೋದು. ಆದ್ರೆ ಇನ್ನ ನಾವು ಇಲ್ಲೇ ಇದೀರಿ, ಮೂಲಾಧಾರದಲ್ಲಿ ಇದೀರಿ. ಒಂದೊಂದು ಸ್ಟೆಪ್ಪು ಬರ್ತಾ ಇರ್ಬೇಕು. ಅಲ್ಲಿಗೆ ನಾವು ಪರಿಪೂರ್ಣರಾದಾಗ ಈ ಚಕ್ರ ಧ್ಯಾನ ನಮ್ಗೆ ಅವಶ್ಯಕತೆ ಬರೋದಿಲ್ಲ. ಇದೊಂಥರ ಮೆಟ್ಲಿದ್ದಂಗೆ ನಮ್ಗೆ. ಒಂದೊಂದು ಸ್ಟೆಪ್ಪು ಹತ್ತುತ್ತಾ ಮೇಲಕ್ಕೆ ಹೋಗ್ಬೇಕು. ಕೆಲವ್ರು ಹೇಳ್ತಾರೆ ಚಕ್ರ ಧ್ಯಾನನೇ ಬೇಡ, ಡೈರೆಕ್ಟ್ ಆಗಿ ಬಂದ್ಬಿಡಿ ಮೇಲಕ್ಕೆ ಅಂತಾರೆ.
ಅಂತವ್ರು ಇದೆ. ಆದ್ರೆ ಸುಮಾರು ಸರಿ ಮಾಡಿದೀನಿ ಸರ್ ಚಕ್ರಧ್ಯಾನ. ನಾನು ಸುಮಾರು ತುಂಬಾ ಸರಿ ಮಾಡಿದ್ದೀನಿ. ಈಗೀಗ ಏನಾಗುತ್ತೆ, ಒಂದ್ 5 ನಿಮಿಷ ಸುಮ್ನೆ ಕೂತ್ರು ಸರಿ, ಇಲ್ಲಿ ಸಹಸ್ರಾರ ಕಡೆ ಭಾರ ಆಗ್ಬಿಡುತ್ತೆ. ಮತ್ತೆ ಇದು ಆಗ್ನೇಯ ಚಕ್ರ, ಇದು ಎರಡು ಒಟ್ಟಿಗೆ ನಮ್ಗೆ ಎದೆ ಬಡ್ಕೊಳ್ತದಲ್ಲ, ಆ ತರ ಬಡ್ಕೊಳತ್ತೆ. ನಾನು ಇಲ್ಲಿಂದಲೇ ಉಸಿರಾಡ್ತಿದ್ದೀನೇನೋ ಅನ್ಸುತ್ತೆ ನಂಗೆ ಕೆಲವು ಸರಿ. ಇಲ್ಲ ಕೆಲವು ಸರಿ ಭಯ ಆಗುತ್ತೆ ಸರ್, ಎಲ್ಲಿ ಗಿಂಟಲ್ ಅಪ್ಸೆಟ್ ಆಗ್ಬಿಡುತ್ತ ಅಂತ. ಅಯ್ಯೋ, ಏನು ಆಗಲ್ಲಮ್ಮ. ನೀವೇನ್ ಮಾಡ್ತೀರಾ ಅಂದ್ರೆ ಶ್ವಾಸ ಗಮನಿಸ್ತಾ ಇರ್ತೀರಲ್ವಾ, ಶ್ವಾಸದ ಜೊತೆಗೆ ಆಜ್ಞಾ ಚಕ್ರಕ್ಕೆ ಟಚ್ ಮಾಡ್ತೀರಾ. ಆಜ್ಞಾ ಚಕ್ರಕ್ಕೆ ಟಚ್ ಮಾಡಿದಾಗ್ಲೇ ಈ ಒಂದು ಕ್ರಿಯೆ ನಮ್ಗೆ ಗೊತ್ತಾಗುವಂಥದ್ದು. ಆದ್ರೆ ಅದಕ್ಕಿನ್ನ ಸ್ವಲ್ಪ ಶಕ್ತಿ ಬೇಕು. ಇನ್ನ ಶ್ವಾಸದಲ್ಲೇ ಸ್ವಲ್ಪ ದಿನ ಮುಂದುವರಿತಾ ಮೂವ್ ಮಾಡಿದ್ರೆ ಆ ಶಕ್ತಿ ನಿಮ್ಗೆ ಲಭಿಸ್ತದೆ. ಅವಾಗ ಈ ತರ ತೊಂದರೆಗಳು ನಿಮ್ಗೆ ಕ್ರಿಯೇಟ್ ಆಗಲ್ಲ. ಯಾವಾಗ ಕುತ್ಕೊಂಡ್ರು ಈ ತಲೆಯಲ್ಲಿ ಎಲ್ಲ ಫುಲ್ ಮೂಮೆಂಟ್ಸ್ ಆಗ್ತಾ ಇರುತ್ತೆ, ಚೆನ್ನಾಗ್ ಗೊತ್ತಾಗುತ್ತೆ. ಕೆಲವು ಸರಿ ಭಯ ಆಗುತ್ತೆ. ಇಲ್ಲ ರಂಗನಾಥ್ ಗುರುಜಿಗಳು ಕೆಲವು ಟೈಮಲ್ಲಿ ಹೇಳ್ತಾ ಇಲ್ಲಿ ನಿಮ್ಗೇನಾದ್ರೂ ಈ ತರ ಇಚ್ಚಿಂಗ್ ಆಗುತ್ತಾ ಅಂತ ಕೇಳ್ತಾ ಇದ್ರು ಮೊದಲು ಸ್ಟಾರ್ಟಿಂಗ್ ಅಲ್ಲಿ. ಈ ತಲೆಯಲ್ಲಾಗ್ಲಿ ಇಲ್ಲ ಇಲ್ಲಿ ಇಚ್ಚಿಂಗ್ ಆಗ್ತಾ ಇದೆಯಾ, ಧ್ಯಾನ ಮಾಡ್ತಾ ಇದ್ರೆ ಅಂತ ಕೇಳ್ತಾ ಇದ್ರು. ನೆನ್ಪಿರ್ಬೋದು ನನ್ಗೆ. ಅದು ಯಾಕೆ ಕೇಳ್ತಾ ಇದ್ರು ಅಂದ್ರೆ ಅಲ್ಲಿಗೆ ಹೋದಾಗ ಆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಅದಾಗ್ಬೇಕು. ಅದಾದ್ರೇನೆ ನಾವು ರೀಚ್ ಆಗ್ತಾ ಇದೀವಿ ಅಂತ ಗೊತ್ತಾಗೋದು. ನೀವು ಏನು ಆಗ್ಲಿಲ್ಲ ಅಂದ್ರೆ ಏನು ಮಾಡಿಲ್ಲ ಅಂತ. ಒಳ್ಳೆ ಅನುಭವ ಹೇಳ್ತಾ ಇದ್ದೀರಾ. ಅದಾಗ್ಬೇಕು, ಅದನ್ನ ಕಂಟಿನ್ಯೂ ಮಾಡಿ, ಭಯ ಪಡಬೇಡಿ. ಈಗ್ಲೂ ಅಷ್ಟೇನೆ, ಈ ಮುಖದ ಮೇಲೆಲ್ಲ ಏನೋ ವೈರ್ಗಳು ಓಡಾಡ್ದಂಗ ಆಗುತ್ತೆ. ಈ ಇರುವೆ ಓಡಾಡ್ದಂಗೆ ಇರುವೆ ಈ ತಲೆಯಲ್ಲಿ, ಈ ಮುಖದ ಮೇಲೆ ಸರಿ ಈ ತರ ವೈರ್ ನರ್ವ್ಸ್ ಮೂವ್ಮೆಂಟ್ ಸಿಗ್ತಾ ಇದೆ. ತುಂಬಾ ಅದ್ಭುತವಾಗಿದೆ. ದಯವಿಟ್ಟು ಅಂತ ಟೈಮ್ ಅಲ್ಲಿ ಕೈನ ಮತ್ತೆ ಟಚ್ ಮಾಡಿ, ಅಲ್ಲಿ ಟಚ್ ಮಾಡೋದು ಮಾಡಕ್ ಹೋಗಬೇಡಿ. ಮುದ್ರೆ ಬಿಡಬೇಡಿ, ಕಣ್ಣು ಬಿಡಬೇಡಿ, ಕಂಟಿನ್ಯೂ ಮಾಡಿ. ತುಂಬಾ ಚೆನ್ನಾಗಿರ್ತದೆ. ಒಳ್ಳೆ ಬೇಗ ನೀವು ಇನ್ನ ಉನ್ನತ ಮಟ್ಟಕ್ಕೆ ಬರ್ತೀರಾ ಮೇಡಮ್. ತುಂಬಾ ಅದ್ಭುತವಾಗಿ ಧ್ಯಾನ ಮಾಡ್ತಾರೆ. ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಅವ್ರೇನೋ ಮುದ್ರೆ ಹೇಳಿದ್ರು, ಹೇಳಿ. ಇದು ನಂಬರ್ ಕೇಳಿದ್ರು, ಹೃದಯ ಮುದ್ರೆದು. ನೀವು ಕೈ ಎತ್ತಿದ್ರಿ ಮತ್ತೆ ಸುಮ್ನೆ ಆಗ್ಬಿಟ್ರಿ. ಇಲ್ಲ ಸರ್, ಅದು ಹಾರ್ಟ್ ಬ್ಲಾಕೇಜ್ ಕೇಳ್ತಿದ್ದಾರೆ. ಬ್ಲಾಕೇಜ್ಗ? ಓಕೆ. ಬ್ಯಾಲೆನ್ಸಿಂಗ್ ಅನ್ಕೊಂಡೆ. ಇಲ್ಲ ಸರ್, ಇಲ್ಲ. ಶ್ಯಾಮಲಾ ಮಾತಾಡಿ. ಆಮೇಲೆ ಕಾಲ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಧ್ಯಾನ ಎಲ್ಲ ಚೆನ್ನಾಗಾಯ್ತು. ನನ್ಗೂ ವೇದವತಿ ಮೇಡಮ್ ಹೇಳದಾಗೆ ಬ್ರೈನ್ ಅಲ್ಲೇ ಹಂಬ್ರೈಸರ್ ಆಗುತ್ತೆ ನನ್ನ ಹೆದರಿಕೆ. ನಂಗೆ ಜೋರ್ ನೆಗಿಯೋದು ಹೇಳ್ದಂಗೆ. ಧ್ಯಾನದಲ್ಲೆಲ್ಲ ಅಮ್ಮ ಹತ್ರ ನಾವ್ ಎದ್ರಕೊಳ್ತೀರಮ್ಮ. ಅಮ್ಮ ಹತ್ರ ಮಲಗಿರ್ತೀರ, ಎದ್ರಕೊಳ್ತೀರಾ? ಯಾರು ಎದ್ರಕೊಳ್ಳಲ್ಲ. ಸಂಪೂರ್ಣವಾಗಿ ನೆಮ್ಮದಿಯಾಗಿರ್ತದೆ. ಹಂಗೆ ಧ್ಯಾನದಲ್ಲಿ ನಾವು ನೆಮ್ಮದಿಯಾಗಿರ್ತೀರಿ. ಭಯ ಪಡುವಂತದ್ದಾಗ್ಲಿ ಏನಾಗ್ಲಿ ಇಲ್ಲ. ಒಳ್ಳೆ ಪೊಸಿಷನ್ಗೆ ಬರ್ತಾ ಇದೀರಾ. ದಿನ ಮೇಲಿಗೆ ಹತ್ತಬೇಕೆ ಹೊರತು ಕೆಳಗಡೆ ಇಳಿಬಾರ್ದಲ್ವಾ? ಇದ್ರ ಜೊತೆಗೆ ಚಕ್ರಧ್ಯಾನ ಬೇರೆ ಮಾಡ್ತಾ ಇದೀರಾ. ಒಳ್ಳೆ ಶಕ್ತಿ ತುಂಬ್ಕೊಂತ ಇದೀರಾ. ಕಂಟಿನ್ಯೂ ಮಾಡಿ. ಹುಳ ಅರ್ಧಂಗ ಆಗತ್ತಲ್ಲ, ನಾನೆಲ್ಲ ಈಗೀಗ ಮಾಡ್ಕೊಳ್ಳೋದು ಸರ್. ಮಾಡಬಾರ್ದು. ಅದಕ್ಕೆ ನಾನು ಹೇಳಿದೆ, ಕೈ ನೀವ್ ಒಂದೊಂದ್ಸರಿ ಏನ್ ಮಾಡಿದ್ರ, ಈ ತರ ಟಚ್ ಮಾಡ್ತಾರ. ಟಚ್ ಮಾಡಿ ಹಿಂಗ್ ಅನ್ಕೊಂಡ್ ಮತ್ತೆ ನೀವು ಕೂತ್ಕೊಂತೀರಾ. ಕೈ ದಯವಿಟ್ಟು ಬಿಡಿಸ್ಬೇಡಿ, ಮುದ್ರೆನ ಬಿಡಿಸ್ಬೇಡಿ. ಮುದ್ರೆ ಕಂಪ್ಲೀಟ್ ಆಗೋವರೆಗೂ ಮುದ್ರೆ ಬಿಡಬೇಡಿ. ಇರಿಟೇಟ್ ಆದಂಗ ಆಗತ್ತೆ. ಆಗ್ಲಿ ಬಿಟ್ಬೇಡಿ. ಒಂದ್ಸರಿ 2 ನಿಮಿಷ ಆಗುತ್ತೆ, 3 ನಿಮಿಷ ಆಗುತ್ತೆ, ಮತ್ತೆ ಅದೇ ನಿಂತೋಗುತ್ತೆ. ನಿಮ್ಗೇನು ಮಾಡಲ್ಲ. ಕೈ ಮಾತ್ರ ಮುದ್ರೆ ಬಿಡಬಾರ್ದು. ನಿಮ್ ಗಟ್ಟಿ ಮನಸ್ಸು ಮಾಡಿ ಹಂಗೆ ಇರಿ, ಅದೇನು ಆಗಲ್ಲ. ಧನ್ಯವಾದಗಳು. ಇನ್ಯಾರು ಮೇಡಮ್? ಹೊಸಬ್ರು ಏನು ಇವತ್ತೇನು ಹೊಸಬ್ರು ಚಾಯ್ಸ್ ಮಾಡಿ ಮೇಡಮ್ ನೀವ? ಯಾಕೆ ಶಶಿಕಲಾ ಮೇಡಮ್ ಮಾತಾಡೋದೇ ಇಲ್ಲ? ಏನ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದಾರ? ಗೊತ್ತಿಲ್ಲ ಸರ್, ಅದನ್ನೇ ಕೇಳ್ಬೇಕು ಅನ್ಕೊಂಡೆ, ನೀವೇ ಹೇಳಿದ್ರಿ. ಮೆಸೇಜ್ ಹಾಕಿದ್ರು, ಮಾತಾಡೋದೇ ಇಲ್ಲ. ಯಾಕೆ ಅಂತ ಇಲ್ಲ, ಇದು ಮೌನವ್ರತ ಮಾಡುವಂತ ಸಮಯ ಅಲ್ಲ. ಸ್ಟಾರ್ಟ್ ಆಗಿಲ್ಲ ಮೇಡಮ್. ಸ್ಟಾರ್ಟ್ ಆದಾಗ ನೀವು ಅಂತಿದ್ದೆ.
ಇಲ್ಲ ಸರ್, ನಾನು ಹೊರಗಡೆ ಇದ್ದೀನಿ. ಮನೆ ಓಕೆ ತುಂಬ ಮೇಡಮ್. ಮಕ್ಕಳಿದ್ದಾರೆ, ನನಗ್ ಧ್ಯಾನ ಹಾ. ಮಾಡಕ್ಕೂ ಆಗ್ತಿಲ್ಲ. ಇವನ್ನ ಹಾ. ಕೇಳ್ತಾ ಇದ್ದೆ, ಇವತ್ತು ಕೇಳಿಸ್ಕೊತಾ ಇದ್ದೆ. ಈವನ್ ಬರ್ಕೊಳಕ್ಕೂ ನಾನು ಏನು ಇಟ್ಕೊಂಡಿರ್ಲಿಲ್ಲ, ಹೊರಗಡೆ ಇದ್ದೆ. ಹಾಗಾಗಿ ಸರ್, ಹಾಗಾಗಿ ಓಕೆ ಮೇಡಮ್. ಏನು ಹೇಳಕ್ ಏನು ಇರ್ಲಿಲ್ಲ. ಅವ್ರು ಹೇಳುವಾಗ ನನ್ಗ ಅನ್ನಿಸ್ತು ಸಹಸ್ರಾರಕ್ಕೆ ಹೋಗಕ್ ನಮ್ಗಿನ್ನು ಸಹಸ್ರ ವರ್ಷ ಬೇಕೇನೋ ಅಂತ ಲೆಕ್ಕ. ನನ್ಗನ್ನಿಸ್ತು, ಅದಕ್ಕೆ ನಾನು ಲಾಂಗ್ ವೇ ಟು ಗೋ ಅಂತ ಹಾಕಿದೆ, ಮೆಸೇಜ್ ಹಾಕಿದೆ ನಾನು ಅಷ್ಟೇ. ನನ್ಗನ್ಸಿದ್ದನ್ನ ಹಾಕಿದೆ ಸರ್. ನೀವು ಯೋಗ ಟೀಚರ್, ನೀವೇ ಹೆಂಗ್ ಅನ್ಬಿಟ್ರೆ ಮತ್ತೆ ನಾವೆಲ್ಲ ಯಾವಾಗ ಬರೋದ್ ಹಂಗಾದ್ರೆ? ನಾನು ಒಂದೇ ಹೇಳ್ತೀನಿ, ನಾನ್ ಧ್ಯಾನ ಕೂತ್ಕೊಂಡ್ರೆ ನಾನ್ ಕಳ್ದೋಗಿರ್ತೀನಿ ಅಷ್ಟೇ. ನನ್ಗೆ ಇನ್ನೇನೇನು ಗೊತ್ತಾಗೋದಿಲ್ಲ. ಇವರೆಲ್ಲ ಹೇಳೋದೇನು ನನಗ್ ಗೊತ್ತಾಗಲ್ಲ. ನಾನ್ ಕಳ್ದೋಗಿರ್ತೀನಿ. ನಂಗ್ ಮುಕ್ಕಾಲಾಗಿರುತ್ತೋ 1 ಗಂಟೆ ಆಗಿರುತ್ತೋ ಗೊತ್ತಾಗಲ್ಲ. ಆಮೇಲೆ ನನಗೆ ನಾನ್ ಯಾವಾಗ್ಲೂ ಇದನ್ನ ಮ್ಯೂಟೇ ಮಾಡ್ಕೊಂಡು ಧ್ಯಾನ ಮಾಡೋದು, ಸಂಗೀತ ಇದ್ ಮಾಡೋದಿಲ್ಲ. ಸೊ ನೆಮ್ಮದಿ ಪೂರ್ತಿ ಮ್ಯೂಟ್ ಮಾಡಿರ್ತೀನಲ್ಲ, ಡಿಸ್ಕಾರ್ಡ್ ಆಡಿಯೋ ಮಾಡ್ಕೊಂಡಿರ್ತೀನಿ. ನನಗೆ ಎಚ್ಚರ ಆದಾಗ್ಲೇ ನಾನು ಏನ್ ನಡೀತಾ ಇದೆ ಅಂತ ನೋಡೋದು ನಾನು. ಹಂಗೆ ನಡ್ಸ್ಕೊಂಡ್ ಬರ್ತಾ ಇದೀನಿ. ಒಳ್ಳೇದು ಮೇಡಮ್, ಒಳ್ಳೆ ಅಭ್ಯಾಸ. ಹಾ ಸರ್, ಕಂಟಿನ್ಯೂ ಮಾಡಿ. ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಯಾಕಂದ್ರೆ ನಿಮ್ ವಾಯ್ಸ್ ಕೇಳಿ ತುಂಬಾ ದಿನ ಆಯ್ತು, ಅದಕ್ಕೆ. ಅದೇ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ, ನಡ್ಸ್ಕೊಂಡು ಹೋಗಿ. ನಿಮ್ಮಿಂದೆ ನಾವು ನಿಧಾನಕ್ಕೆ ತಯಾರಾಗ್ತೀವಿ, ನಿಧಾನ ಒಂದೊಂದು ಹೆಜ್ಜೆ ಇಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಭಾರತಿ ಮೇಡಮ್, ಥ್ಯಾಂಕ್ ಯು. ನೀವು ಮುಂದೆ ನಾವ್ ಹಿಂದೆ ಮೇಡಮ್. ನೀವು ಮುಂದೆ ನಾವ್ ಹಿಂದೆ. ನೀವೇನೇ ಇಲ್ಲ, ನೀವೆಲ್ಲ ತುಂಬಾ ಮುಂದಿದ್ದೀರಾ, ನಾವು ಬಹಳ ಹಿಂದಿದೀವಿ. ನಾವು ಆಮೆ, ನೀವು ಮೊಲ. ನಾವು ಆಮೆ ಹೆಜ್ಜೆಲಿ ಮೇಡಮ್. ಆಮೇಲೆ ಗೆಲ್ಲೋದು, ಅದಕ್ಕೆ ನಾವ್ ಆಮೆ ಆಗೇ ಇರ್ತೀವಿ. ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಮೇಡಮ್. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಆಕ್ಚುಲಿ ನೀವ್ ಹೇಳಿದ ನಂಬರ್ನ ನನಗೆ ಈಗ ಬರ್ಕೊಳಕ್ ಆಗ್ಲಿಲ್ಲ, ನಾನು ಪೆನ್ ಹುಡುಕಾಡ್ದೆ, ಸಿಕ್ಲಿಲ್ಲ, ಸುಮ್ನಾದೆ. ನಿಧಾನಕ್ಕೆ ಬರ್ಕೊಳ್ಳೋಣ ಅನ್ನೋ ಲೆಕ್ಕಕ್ಕೆ ಸುಮ್ನಾಗ್ಬಿಟ್ಟೆ. ಥ್ಯಾಂಕ್ ಯು. ಅಲ್ಲ ಅಲ್ವಾ ಮೇಡಮ್, ಪ್ರತಿಯೊಬ್ರು ಕಾಲ್ ಮಾಡಿ ಪಾಪ ಅದನ್ನೇ ಕೇಳ್ತಾರೆ. ಥಂಡಿ ಇದೆ, ಕೋಲ್ಡ್ ಇದೆ, ಕಾಫ್ ಇದೆ. ಖಂಡಿತ, ಹೌದು. ನೆನ್ನೆ ಹೇಳಿದ ನಂಬರ್ನ ಬರ್ಕೊಂಡೆ. ನನಗೆ ಇವತ್ ನನಗ್ ಬರೆಯಕ್ ಆಗ್ಲಿಲ್ಲ, ಸುತ್ತಮುತ್ತ ನೋಡ್ದೆ, ಪೆನ್ ಸಿಕ್ಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಅದನ್ನ ತಲೆಯಲ್ಲಿ ಇಟ್ಕೊಳಕ್ ಹೋದ್ರೆ ಅದ್ ಇನ್ನೊಂಥರ ತಲೆ ಬಿಸಿ ಆಗುತ್ತೆ. ಈಗ ಈ ಮೊಬೈಲ್ಗಳು ಬಂದ್ಮೇಲೆ ಒಂದ್ ಫೋನ್ ನಂಬರು ನೆನ್ಪಿರೋದಿಲ್ವಾ, ಹಂಗೆ ಈ ನಂಬರ್ ಇಟ್ಕೊಳಕ್ ಟ್ರೈ ಮಾಡಿದಷ್ಟು ಇನ್ನೂ ತಲೆ ಬಿಸಿ ಆಗತ್ತೆ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಹೆಂಗೂ ಡಾಕ್ಟರ್ ಇದಾರಲ್ಲ, ಕೇಳಿದ್ರೆ ಹೇಳ್ತಾರೆ ಅನ್ನೋ ಲೆಕ್ಕದಲ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಾನೊಬ್ಳು ಹೊಸಬ್ಳು ಇದ್ದೀನಿ. ನೀವ ಯಾವ ಕಡೆಯಿಂದ ಹೊಸಬ್ರು ಮೇಡಮ್? ನೀವು ನಮ್ ಸೀನಿಯರ್ ಮಾಸ್ಟರ್. ಹೇಳಿದ್ರು ಯಾರು ಹೊಸಬ್ರಿದ್ರೆ ಮಾತಾಡಿ ಅಂತ ಹೇಳಿದ್ರು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ. ಹೊಸಬ್ಳಿದ್ದೀನಿ, ಸದ್ಯಕ್ಕೆ ಹೊಸಬ್ಳಾಗಿದ್ದೀನಿ. ಇಲ್ಲ, ನೀವೆಲ್ಲ ಹಳಬ್ರು ಮೇಡಮ್, ನೀವೆಲ್ಲ ಸೀನಿಯರ್ ಮಾಸ್ಟರ್ಸ್. ಇಲ್ಲ ಮೇಡಮ್, ಇವಾಗ ಕಾಲಾಂತರದಿಂದ ಸ್ವಲ್ಪ ನಾನು ಜಾಯ್ನ್ ಆಗಕ್ ಆಗ್ತಾ ಇಲ್ಲ. ಪೇಷಂಟ್ಗಳಿದ್ದಾರೆ ಮನೆಯಲ್ಲಿ, ಅವ್ರಿಗೆ ಇನ್ನೂ ಈ ತಿಂಗಳೆಲ್ಲ ಬರೀ ಟ್ರೀಟ್ಮೆಂಟ್ ಆಗುತ್ತೆ, ಡೈಲಿ ಹೋಗ್ಬೇಕು ಬರ್ಬೇಕು. ಅದ್ರಿಂದ ನಂಗೆ ಟೈಮ್ ಸಿಗ್ತಾ ಇಲ್ಲ, ಜಾಯ್ನ್ ಆಗಕ್ಕೆ ಆಗ್ತಾ ಇಲ್ಲ. ಇವತ್ತಿದ್ದೆ ಈ ಟೈಮಲ್ಲಿ, ಇರೋ ಟೈಮಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ಕೇಳಿಸ್ಕೊಳ್ತಾ ಇರ್ತೀನಿ. ಧ್ಯಾನನೂ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. 1-2 ಅವರ್ ಧ್ಯಾನ ಮಾಡ್ತಾ ಇದ್ದೆ ಡೈಲಿ. ಇವಾಗ ಒಂದ್ ಅರ್ಧ ಗಂಟೆ ಧ್ಯಾನ ಮಾಡಕ್ಕೂ ನಂಗೆ ಟೈಮ್ ಸಿಗ್ತಾ ಇಲ್ಲ ಮೇಡಮ್. ಏನೋ ಒಂದ್ ಕುಟುಂಬದಿಂದ ಹೊರಗಡೆ ಇದ್ದೀನಿ ಅನ್ನಿಸ್ತಾ ಇದೆ ನನ್ಗೆ ನಿಜವಾಗ್ಲೂನು. ಅದು ಎಷ್ಟು ಚೆನ್ನಾಗಿ ಅವಾಗ ನಾನು ಇದ್ದೆ ಅಂದ್ರೆ ನನ್ಗೆ ದಿನ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಆ ರೀತಿ ನಾನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಎಲ್ಲಾ ಜಾಯ್ನ್ ಆಗ್ತಾ ಇದ್ದೆ. ನಿಜವಾಗ್ಲೂ ಎಷ್ಟು 15 ಡೇಸ್ ಎಷ್ಟು ದಿವಸ ಆಗತ್ತೆ ಅನ್ನೋದೇ 1 ವಾರ ಆಗೋಯ್ತಾ ಅನ್ನಷ್ಟು ನನ್ ಮೈಂಡಲ್ಲಿ ಇರ್ತಾ ಇತ್ತು. ಕಾಲಾಂತರದಿಂದ ಜಾಯ್ನ್ ಆಗಕ್ ಆಗ್ತಾ ಇಲ್ಲ ಮೇಡಮ್. ಅದಕ್ಕೆ ಸಾರ್ ಹೇಳಿದ್ರಲ್ವ, ಹೊಸಬ್ರು ಯಾರು ಇಲ್ವಾ, ಅದಕ್ಕೆ ನಾನು ಹೊಸಬ್ಳಿದೀನಿ ಸಾರ್ ಅಂತ ಹೇಳೋಣ ಅಂದ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿದೆ. ಇಲ್ಲ ಮೇಡಮ್, ನೀವು ಹೊಸಬ್ರು ಅಲ್ವೇ ಅಲ್ಲ, ನಮ್ ಸೀನಿಯರ್ ನೀವು. ನೀವೇ ಹೀಗಂದ್ರೆ ವೆಂಕಟರಮಣ ಸರ್, ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮ್ಸ್ ಎಲ್ಲ. ಎಷ್ಟ್ ಚೆನ್ನಾಗಿ ಎಲ್ಲ ಗ್ರೂಪ್ ಆಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ ಗ್ರೂಪ್ ನೋಡಿದ್ರೆ. ಇಲ್ಲ ಮೇಡಮ್, ನಮ್ ದೊಡ್ಡ ಕುಟುಂಬ ಆಗ್ಬೇಕು. ಹೌದು, ದೊಡ್ಡದಾಗ್ತಾ ಇದೆ ಕುಟುಂಬ, ದೊಡ್ಡದಾಗ್ತಾ ಇದೆ. ಅದು ಇವಾಗೆಲ್ಲ ಮಾಸ್ಟರ್ಸ್ ಎಲ್ಲ ತುಂಬಾ ಮನಸ್ಸು ಬಿಚ್ಚಿ ಮಾತಾಡ್ತಿದಾರೆ.
ಆ, ಅದು ಬೇಕು ಅದು ನಮ್ಗೆ. ಮೇನ್ ಆಗಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಒಬ್ರಿಗೊಬ್ರಿಗೂ ಎಷ್ಟು ಚೆನ್ನಾಗಿ ಮನಸ್ ಬಿಚ್ಚಿ ನಮ್ದೇ ಇದು ಒಂದು ಕುಟುಂಬ, ನಾವು ಇಲ್ಲಿ ಎಲ್ಲಾ ಸಮಸ್ಯೆನೂ ಸಿಗುತ್ತೆ ನಮ್ಗೆ, ಎಲ್ಲಾ ಒಂದ್ ಕ್ವಶನ್ಗೂ ಒಂದ್ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಹಂಗಾಗಿ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಅಂತ ಅಂದ್ರೆ ಅದೇ ನಮ್ ಕರ್ಮ ಕಳೆದಿದೆ, ಅದಕ್ಕೆ ನಾವ್ ಇಲ್ಲಿದೀವಿ ಅಷ್ಟೇ ನಾನು ಹೇಳೋದು. ಹೌದು ಮೇಡಮ್. ಏನ್ ವರ್ಕ್ ಮಾಡ್ತೀರಾ ಮೇಡಮ್ ನೀವು? ಹಾ ಸರ್, ನಾನ್ ಮನೆಯಲ್ಲೇ ಇರೋದು, ಆದ್ರೆ ನಮ್ದೊಂದು ಪ್ರಾವಿಷನ್ ಸ್ಟೋರ್ ಇದೆ. ಅಂದ್ರೆ ನಾವು ಕನಕ್ಪುರದವ್ರು, ಅಲ್ಲಿಂದ ಪೇಷಂಟ್ ಗಳು ಇಲ್ಲಿ ಬಂದ್ರೆ ನಮ್ ಮನೆಗ್ ಜಾಯಿನ್ ಆಗ್ಬಿಡ್ತಾರೆ. ಈಗ ನಮ್ಮ ಅಕ್ಕನ್ಗೊಬ್ರು ಕ್ಯಾನ್ಸರ್ ಇದೆ, ರೇಡಿಯೇಷನ್ ಇದೆ, ಹೌದು. ಸರಿ ಸರಿ ಹಾಗಾಗಿ ನಾನು ಡೈಲಿ ಕರ್ಕೊಂಡ್ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ನಮ್ದೇ ಕೆಲ್ಸ ಆದ್ರೆ ನನ್ಗ್ ಟೈಮ್ ಇರುತ್ತೆ. ಪ್ರಾವಿಷನ್ ಇದೆ, ನಮ್ಮ ಯಜಮಾನ್ರು ಇರ್ತಾರೆ, ಸಂಜೆ ಒಂದ್ 2 ಅವರ್ ಹೋಗ್ತೀನಿ ಅಷ್ಟೇ ನಾನು. ಮಿಕ್ಕಿದ್ದೆಲ್ಲ ಫುಲ್ಲು ನಾನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಲೈಫ್ ನ, ಇದು ಕಮ್ಯುನಿಟಿ ಸಿಕ್ಕಿದ್ಮೇಲೆ ಅಂದ್ರೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಸರ್ ನಾನು ನಿಜವಾಗ್ಲು. ಹೌದು. ಒಂದು ಯೋಗ ಕ್ಲಾಸಿಗೆ ಬೇರೆ ಸೇರ್ಕೊಂಡಿದೀನಿ, ಆ ಯೋಗ ಬೆಳಗ್ಗೆ ಮುಗಿಸ್ಕೊ ಬಂತು ಅಂದ್ರೆ ನಿಜವಾಗ್ಲು ಇದು ಅಷ್ಟು ಚೆನ್ನಾಗಿದೆ, ತುಂಬಾನೇ ಇದೆ ಮೇಡಮ್, ಮನಸ್ಸಿಗೆ ನೆಮ್ಮದಿ ಚೆನ್ನಾಗಿದೆ. ಕೊಡುವಂತದ್ದು. ಲಕ್ಷ ಹೌದು, ಕೊಟ್ಟರು ಬರೋದಿಲ್ಲ, ಇದಂತೂ ಬರಲ್ಲ. ನೆಮ್ಮದಿ ಎಷ್ಟು ದುಡ್ಡು ಕೊಟ್ರು ನಮ್ಗೆ ಈ ತರ ನೆಮ್ಮದಿ ಸಿಗಲ್ಲ. ಸಿಗೋದಿಲ್ಲ. ಎಷ್ಟು ದೂರ ಅದ್ಭುತವಾದಂತ ಒಂದು ಇದೆಲ್ಲ ವ್ಯವಸ್ಥೆ. ಕೆಟ್ಟು ಹೋಗ್ಬೇಕು, ಹೋದ್ರುನು ಆ ಟೆನ್ಷನ್ ಅಲ್ಲಿ ಬಂದು ಮಾಡೋದಕ್ಕೆ ಆಗಲ್ಲ. ಈಗ ನನ್ಗೆ ಒಂದು 62 ಕಂಪ್ಲೀಟ್ ಆಗಿದೆ. ಈ ಏಜ್ ಅಲ್ಲಿ ಹೊರಗಡೆ ಹೋಗೋದಕ್ಕೂ ನಂಗೆ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ. ಈ ತರ ಸಿಕ್ಕಿದ್ಯಲ್ಲ, ಇಲ್ಲೇ ಕುತ್ಕೊಂಡು ಮನೆ ಬಾಗ್ಲಿಗೆ ಬಂದು ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಥ್ಯಾಂಕ್ಸ್ ಎಲ್ಲ ಕಮ್ಮಿ. ನಿಮ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಕಮ್ಮಿ. ಏನಿಲ್ಲ, ನೀವು ಆ ಥ್ಯಾಂಕ್ಸು ಹೇಳ್ಬೇಡಿ, ಯಾವ್ದು ಬೇಡಿ. ಈ ಒಂದು ಯೂನಿಟ್ಗೆ ಇನ್ನೊಂದಷ್ಟು ಕುಟುಂಬನ ದೊಡ್ಡದು ಮಾಡಿ ಸಾಕು. ಹೇಳ್ತಾ ಇದ್ದೀನಿ ಸರ್, ಅವ್ರ ದೊಡ್ಡದು ಕರ್ಮ ಸರ್, ಒಂದ್ ಹೇಳ್ತೀನಿ, ನನ್ ಕರ್ಮ ಕಳೆದಿತ್ತು, ಇಲ್ಲಿದ್ದೀನಿ. ಅವ್ರ ಕರ್ಮ ಇನ್ನೂ ಕಳೆದಿಲ್ಲ. ಎಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನಾನು ತುಂಬಾ ಜನಕ್ಕೆ ಹೇಳ್ತಾ ಇದ್ದೀನಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ ಲೈಫ್ಗೆ ಅಂತ. ಬರ್ತಾರೆ, ಯಾವಾಗ ಬರ್ತಾರೆ ನೋಡೋಣ. ಬರ್ತಾರೆ. ಆದಷ್ಟು ಅದ್ರ ಜೊತೆಗೆ ನಮ್ಮದು ಬರುವಂತ ಈ ವಿಡಿಯೋಗಳನ್ನ ನಮ್ಮ ಕ್ಲಾಸ್ ಸ್ವಲ್ಪ ಲೈಕ್ ಮಾಡಿ ಅದನ್ನ ಕೇಳಿ. ಹೌದು, ಹಾ ಸರ್, ಅದೊಂದು ಮಾಡಿದ್ರೆ ಇನ್ನೊಂದ್ 4 ಜನಕ್ಕೆ ತಲುಪ್ತದೆ ಅಂತ ಅಷ್ಟೇ. ತಲುಪತ್ತೆ. ಹೌದು, ಅದ್ ನಾನು ಮಾಡ್ತಾನೆ ಇದ್ದೀನಿ. ನಾನು ಜಾಯಿನ್ ಮಾಡ್ಕೊಂಡಾಗ ಮಾಡ್ತಾನೆ ಇದ್ದೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಅಂತ ಕೇಳಿದ್ರಲ್ಲ, ನೀವು ನಿಮ್ ಮನೆಗೆ ಯಾರಾದ್ರೂ ಬರ್ಲಿ, ನಿಮ್ಮ ನೀರಿನ ಒಂದು ಪಾತ್ರೆ ಮೇಲೇನೆ, ಯಾಕೆಂದ್ರೆ ಬಂದವ್ರಿಗೆ ನೀರ್ ಕೊಟ್ಟೆ ಕೊಡ್ತೀವಿ. ಆ ನೀರಿನ ಮೇಲಾದ್ರೂ ಸರಿ, ಇಲ್ಲ ಒಂದು ಚೊಂಬಿನ ಮೇಲಾದ್ರೂ ಸರಿ, ಇಲ್ಲ ನಾವು ಬಿಂದಿಗೆ ಮೇಲಾದ್ರೂ ಸರಿ, ಒಂಥರ ವೈಟ್ ಪೇಪರ್ ಅಲ್ಲಿ ಬರೆದು ಬಿಟ್ಟು ಅಂಟಿಸ್ಬಿಡಿ ಮೇಡಮ್. ಏನಂತ ಮೇಡಮ್? 60 B60 ಅಂತ ಬರೆದು ಅಂಟಿಸಿ. 3 ಅಲ್ಲಮ್ಮ, AB ಬರ್ದು ಅಂಟಿಸ್ದೆ ನೋಡಿ. ಈ ತರ ನಾನ್ ಪ್ರತಿಯೊಂದು ಬರ್ದಿಟ್ಟಿರ್ತೀನಿ. ಯಾರೇ ಬರ್ಲಿ ಮೇಲೂ ಹಿಂಗ್ ಬರ್ದಿರ್ತೀನಿ. ಈ ನೀರ್ ಕುಡ್ದ ಅವ್ರು ನಿಮ್ಗೆ ಯಾರು ಹುಷಾರಿಲ್ಲ ಅಂತಾರೆ, ಅವ್ರಿಗೆಲ್ಲ ಸ್ವಲ್ಪ ಎನರ್ಜಿ ಬರುತ್ತೆ. ಓಹೋ, ಆಗ್ಲಿಲ್ಲ ಅಂದ್ರು ಜಸ್ಟ್ ಅವ್ರಿಗೆ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತನಾರು ನಾವು ವಿಶ್ವಾಸ ಮಾಡ್ಬೋದು. ಆರೋಗ್ಯ ಕೆಟ್ಟ ಮೇಲೆ ನಾವು ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ನಾವ್ ಆರೋಗ್ಯವಾಗಿ ಫಸ್ಟ್ ಇಂದ ಇದ್ ಬಿಟ್ರೆ, ನಿಮ್ಗೆಲ್ಲ ನಿಮ್ ಮನೆಗ್ ಬಂದವರೆಲ್ಲ ನಿಮ್ ಮನೆ ನೀರ್ ಕುಡಿದ್ರೆ ಸಾಕು ನಮ್ಗೆ ಆರೋಗ್ಯ ಸಿಗ್ತಿದೆ ಅಂತ ಹೇಳಿದ್ರೆ ನಿಮ್ಗಿನ್ನ ಒಳ್ಳೇದು. B60. ಹಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಆಯ್ತು, ಥ್ಯಾಂಕ್ ಯು ಮೇಡಮ್. ಇವತ್ತೇ ಕೆಲಸ ಮಾಡ್ತೀನಿ. ಓಕೆ ಮೇಡಮ್. ನಮ್ ಪಂಡಿತರು ಮತ್ತೆ ಏನೋ ಹೇಳ್ಬೇಕಂತೆ ಸರ್. ಹೌದು, ಹೇಳ್ತೀನಿ. ಯಾಕಂದ್ರೆ ನಮಸ್ತೆ, ಶಶಿಕಲಾ ಮೇಡಮ್ ಹೇಳ್ತಿದ್ರು ನಾವು ಹೊಸಬ್ರು ಅಂತ. ಮೇಡಮ್ ಇಲ್ಲಿ ಹೊಸಬ್ರು ಇರ್ಬೇಕು, ಹಳೆಬ್ರು ಇರ್ಬೇಕು. ಏನಂತಾರೆ ಇದೆಲ್ಲ, ಹೊಸ ಚಿಗುರು ಹಳೆ ಬೇರು ಕೂಡಿರ್ಲು ಮರ ಸಬಗು ಅಂತ. ನೀವು ಹೊಸ ಚಿಗುರು ಬರ್ತಾ ಇರ್ಬೇಕು ಮೇಡಮ್ ನೀವು, ಅವಾಗ ಖುಷಿ ಚೆನ್ನಾಗಿರ್ತದೆ. ನಮ್ಮ ಮಾವತರ ಅನ್ನೋದು ದೊಡ್ಡ ಮನೆ, ದೊಡ್ಡ ಆಲದ ಮರ, ಹಿಂಗಾಗಿ ತುಂಬಾ ದೊಡ್ಡ ಮನೆ, ಎಲ್ರು ಸೇರ್ಕೊಂಡು ಚೆನ್ನಾಗಿರ್ತೀರಿ. ಹೊಸಬ್ರು ಹಳೆಬ್ರು ಏನಿಲ್ಲ ಮೇಡಮ್, ಚೆನ್ನಾಗಿರ್ತಾರೆ. ಅದಕ್ಕೆ ಹೇಳಕ್ ಮಾಡ್ದೆ ಮೇಡಮ್. ನಮಸ್ತೆ ಮೇಡಮ್. ಇಲ್ಲಿ ಸವಿತಾ ಗೌಡ ಅನ್ನೋರು ಆಗ್ಲೇ ವಿಡಿಯೋ ಆನ್ ಮಾಡಿದ್ರು, ನಾನು ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಸೊ ನೋಡೋಣ ಸರ್, ಅವ್ರು ಮಾತಾಡ್ತಾರೇನೋ ಅಂತ ನೋಡ್ತಾ ಇದೀನಿ ಸರ್. ಇನ್ನೊಬ್ರು ಶಶಿಕಲಾ ಮೇಡಮ್ ಮಾತಾಡ್ತಾರೆ ಅಂತ ಹ್ಯಾಂಡ್ ರೈಸ್ ಮಾಡಿದ್ರು. ಮಾಡಿ ಮೇಡಮ್, ಮಾತಾಡಿ ಮೇಡಮ್. ಮೇಡಮ್, B60 ಅಂತ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳ್ರಿ, ಅದೇನು ಏನ್ ಮಾಡ್ಬೇಕು ಅಂತ? ಅದು ಆರೋಗ್ಯಕ್ಕೆ ಮೇಡಮ್.
ನಮ್ಮ ಹ್ಮ್. ಆರೋಗ್ಯಕ್ಕೆ ನಾವು ಅದನ್ನ ಒಂದು ಗ್ಲಾಸ್ ಮೇಲಾದ್ರೂ ಸರಿ, ಇಲ್ಲ ದಿವಸ ನೀವು ಅದನ್ನ ಒಂದ್ 10 ಸತಿ ಹೇಳ್ಕೊತಾ ಇದ್ರುನುವೆ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೊಳ್ತೀವಿ ಅಂತ. B16 ಒಂದು 60 ಒಂದು 6 ಅಲ್ಲ 0 6 0 60. ಆಯ್ತು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಎಲ್ಲಾರ್ದು ಮುಗೀತು ಅನ್ಕೊಂತೀನಿ. ನಮ್ಮ ಯೋಗ ಟೀಚರ್ಗೆ ಮತ್ತಿನ್ನೊಂದು ನಮಸ್ತೆ 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 ಮೇಡಮ್. ಏನು ಇವ್ರು ಹೇಳಿದ್ರಲ್ಲ, ಈಗ ಆ ಕಾಲದಲ್ಲಿ ಮಾತಾಡಿದವರು ಮೇಡಮ್, ಬೇರೆಯವ್ರ ಹತ್ರ ಮಾತಾಡುವಾಗ ಅಥವಾ ಎಲ್ಲರ ಜೊತೆ ಸೇರಿದಾಗ ಖುಷಿ ಆಗುತ್ತೆ ಅಂತ, ಅದ್ ಎಕ್ಸಾಕ್ಟ್ಲಿ ಕರೆಕ್ಟ್. ಈಗ ನೀವು ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರೆ ಅಲ್ಲಿ ಒಂದು ಕೊಡುವ ವ್ಯವಹಾರ ಇರುತ್ತೆ. ಇಲ್ಲಿ ಯಾವ ನಿರೀಕ್ಷೆಗಳು ಇರೋದಿಲ್ಲ. ಅದರಿಂದ ಕರೆಕ್ಟ್ ಆಗಿ ಬರ್ಕೊಳ್ಳಿ. B60 ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನೋಡಿ. ಒಳ್ಳೆ ನಂಬರ್ ಕೊಟ್ರಿ ಮೇಡಮ್. ಇದೆಲ್ಲರಿಗೂ ಉಪಯೋಗ ಆಗ್ಬೋದು. ಯಾಕೆಂದ್ರೆ ಎಲ್ಲರ ಮಲ್ಲೂ ಏನಾರ ಒಂದಲ್ಲ ಒಂದ್ ಕಾಯಿಲೆಯಲ್ಲಿ ಪೇಷಂಟ್ಸ್ ಇರ್ತಾರಲ್ಲ, ಎಲ್ಲರೂ ಬರ್ದಿಟ್ಕೊಂಡ್ಬಿಟ್ರೆ ಬೆಸ್ಟ್ ಇದು ಈ ನಂಬರು. ಆಮೇಲೆ ಈಸಿ ಟು ರಿಮೆಂಬರ್. ಬಹಳ ಒಳ್ಳೆ ನಂಬರ್ ಕೊಟ್ರಿ ಮೇಡಮ್. ಅದೇ ನಿಸ್ವಾರ್ಥವಾಗಿ ನೀವು ಕೊಡ್ತಾ ಇರ್ತಿರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮ್ಗೆ. ಖಂಡಿತವಾಗ್ಲು ತಕ್ಷಣಕ್ಕೊಂದ್ ಕೊಡ್ಬೇಕು ಅಂತಂದ್ರೆ ಎಲ್ಲರಿಗೂ ಆಗಲ್ಲ ಮೇಡಮ್. ನಿಮ್ಗೊಂದು ಅದು ಗಾಡ್ ಗಿಫ್ಟ್ ಅಂತ ಅನ್ಕೊಂತೀನಿ ನಾನು. ಬಹಳ ಖುಷಿ ಆಯ್ತು. ಅದೇ ಈಗ ಮಾತಾಡ್ತಾ ಇದ್ರಿ, ಈಗ ಯಾವ್ದೇ ಒಂದು ಫೋನ್ ಕಾಲ್ ಬಂದ್ರು ನೀವು ಮನೆಯವರಾದ್ರೆ ಅಥವಾ ಫ್ಯಾಮಿಲಿಯವರಾದ್ರೆ ಅಥವಾ ನೆಂಟ್ರಿಸ್ಟ್ರಾದ್ರೆ ಅಲ್ಲಿ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲಿ ಅದಿಲ್ಲ. ಈ ಧ್ಯಾನ ಬಳಗದಲ್ಲಿ ಅಥವಾ ಯೋಗ ಬಳಗದಲ್ಲಿ ಖಂಡಿತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನ್ ಸಾಧ್ಯವೋ ಅದನ್ನ ಹೆಲ್ಪ್ ಮಾಡೋಣ ಅನ್ನೋ ಒಂದೇ ಉದ್ದೇಶ ಇರುತ್ತೆ ಬಿಟ್ರೆ ಯಾವ್ದು ಸ್ವಾರ್ಥಗಳು ಏನು ಇರೋದಿಲ್ಲ. ಅದರಿಂದ ಎಲ್ಲರೂ ಖುಷಿಯಾಗಿರ್ತಾರೆ ಧ್ಯಾನಕ್ಕೆ ಬಂದ್ರೆ ಅಥವಾ ಯೋಗಕ್ಕೆ ಬಂದ್ರೆ ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಮಾಡ್ತಾರೆ. ತುಂಬಾ ಇದಾಗೆ ಇರುತ್ತೆ, ಚೆನ್ನಾಗಿರುತ್ತೆ, ಮನಸ್ಸು ಖುಷಿಯಾಗಿರುತ್ತೆ, ಮನ ಬಿಚ್ಚಿ ಮಾತಾಡ್ತಾರೆ. ಅಲ್ಲಿ ಫಿಲ್ಟರ್ ಜಾಸ್ತಿ ಇರುತ್ತೆ, ಸಂಬಂಧಗಳಲ್ಲಿ ಫಿಲ್ಟರ್ಗಳು ಜಾಸ್ತಿ ಇರುತ್ತೆ. ಇಲ್ಲಿ ಫಿಲ್ಟರ್ಗಳಿರಲ್ಲ. ಫಿಲ್ಟರ್ ಇಲ್ದೆ ಮಾತಾಡೋದ್ರಿಂದ ಮನಸ್ಸಿನ ಮಾತು ಬರುತ್ತೆ ಖಂಡಿತವಾಗ್ಲೇ. ಯಾಕೆಂದ್ರೆ ಏನ್ ಹೇಳಿದ್ರೆ ತಪ್ಪಾಗುತ್ತೋ, ಏನ್ ಇದ್ ಮಾಡಿದ್ರೆ ತಪ್ಪು ಹಿಡಿತಾರೋ, ಏನ್ ಮಾಡಿದ್ರೆ ಸರಿಯಾಗುತ್ತೋ, ಏನ್ ಮಾಡಿದ್ರೆ ತಪ್ಪಾಗುತ್ತೋ ಅನ್ನೋದು ತುಂಬಾ ಆಲೋಚನೆ ನಡೀತಾ ಇರುತ್ತೆ ಒಳಗಡೆ. ಅದರಿಂದ ಆ ತರ್ಕಗಳಿಗೆ ಸಿಕ್ಕಾಕೊಂಡು ಸರಿಯಾದ ಮಾತುಗಳು ಹೊರಗಡೆ ಬರಲ್ಲ. ಇಲ್ಲಿ ಏನಿಲ್ಲ, ಫಿಲ್ಟರ್ ಇಲ್ಲಲ್ಲ, ಏನ್ ಮನಸ್ಸಿನ ಮಾತು ಸೀದಾ ಹೊರಗಡೆ ಬರುತ್ತೆ. ಅದಕ್ ತಕ್ಕ ರಿಯಾಕ್ಷನ್ ಸಿಗೋದ್ರಿಂದ ಇಲ್ಲಿ ಬಹಳ ಖುಷಿಯಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಅದನ್ನ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡ್ತೇವೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸಂಬಂಧಗಳಲ್ಲಿ ಫಿಲ್ಟ್ರೇಷನ್ ಮಾತ್ರ ಅಲ್ಲ, ಫಿಟ್ಟಿಂಗ್ಗಳು ಜಾಸ್ತಿ ಇರ್ತವೆ. ಅಲ್ಲ, ಫಿಲ್ಟ್ರೇಷನ್ ಮಾಡಿದ್ರು ಫಿಟ್ಟಿಂಗ್ ಇರ್ತವೆ. ಅದಕ್ಕೆ ಫಿಟ್ಟಿಂಗ್ ಬರ್ತವೆ, ಅದು ಬರಬಾರ್ದು ಅಂತ ನಾವು ತುಂಬಾ ಕಂಟ್ರೋಲ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ. ಅದ್ ಹೇಳ್ಬೇಕು ಬೇಡ, ತುಂಬಾ ತಲೆಯಲ್ಲಿ ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ಇದೇನಿಲ್ಲ, ಮನಸ್ಸಿಗೆ ಬಂದನ್ ಮಾತನ್ನ ಮಾತಾಡ್ತಾ ಇರ್ತೀವಿ. ಯಾಕೆಂತಂದ್ರೆ ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾವ್ದೇ ಒಂದು ಏನ್ ಅಂತಾರೋ ಏನ್ ಮಾಡ್ತಾರೋ ಅದೆಲ್ಲ ಭಯ ಇರೋದಿಲ್ಲ. ಹಾಗಾಗಿ ಅದು ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಆತರ ಮಾತುಗಳು ಬರೋದು ಇಲ್ಲ ಈ ಗ್ರೂಪ್ ಅಲ್ಲಿ. ಆತರ ಮಾತುಗಳು, ಆತರ ಯೋಚನೆನೆ ಬರೋದಿಲ್ಲ. ಹೌದು, ಎಲ್ಲ ನಮ್ಮವರೇ, ಎಲ್ಲ ಲೈಕ್ ಮೈಂಡೆಡ್. ಹೌದು, ಖಂಡಿತ. ಯಾಕೆಂದ್ರೆ ಒಂದು ಪ್ರಿನ್ಸಿಪಲ್ ಅಡಿಕ್ಟ್ ಆಗಿರ್ತೀವಲ್ಲ. ಹಾ, ಎಲ್ಲೋಗಿದ್ರಿ ನೀವು ಇಷ್ಟು ದಿವಸ? ತುಂಬಾ ದಿವಸ ಕಾಣ್ಲಿಲ್ಲ. ನಾನು ಟೂರ್ ಹೋಗಿದ್ದೆ ಮೇಡಮ್, ಗುಜರಾತ್ ಟೂರು. ಓ ಗುಡ್. ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರೆ? ಹೋಗಿದ್ವಿ ಮೇಡಮ್, ಹೋಗಿದ್ವಿ. ಸೋಮೇಶ್ವರ ಓಪನ್ ಆಗಿ ಎಲ್ಲರೂ ಮಾತಾಡಿ, ಎಲ್ಲಾರು ಬನ್ನಿ, ಎಲ್ಲಾರು ಓಪನ್ ಆಗಿ ಮಾತಾಡಿ, ಮನ್ಸಲ್ಲಿರೋದನ್ನ ಸಂಪೂರ್ಣವಾಗಿ ಎಲ್ಲರ ಜೊತೆ ಹಂಚ್ಕೊಳ್ಳಿ. ನೋಡು ಎಷ್ಟು ಫ್ರೀ ಆಗಿ ನಗ್ತಾ, ಮನಸ್ಸಲ್ಲಿ ನಗು ಬರ್ತಾ ಇದ್ರೆ ನಮ್ಮ ಒಕ್ಕಳಿಂದ ನಗು ಬರ್ತದೆ. ಎಲ್ಲಾರು ಹೇಳ್ತಾರೆ ಏನೋ ಓಂಕಾರ ಮಾಡ್ಬೇಕು, ಎಲ್ಲಿಂದ ಓಂಕಾರ ಮಾಡ್ಬೇಕು, ಒಕ್ಕಳಿಂದ ಬರ್ಬೇಕು ಅಂತ. ನಗು ನೋಡಿ ಅಲ್ಲಿಂದ ಬರ್ತಾ ಇದೆ, ಮಕ ಅರಳಿದಂಗ ಆಗುತ್ತೆ, ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತದೆ. ಇಂಥ ಅದ್ಭುತವಾದಂತ ವಿಷಯಗಳನ್ನ ಇಂಥ ವೇದಿಕೆಯಲ್ಲಿ ಹಂಚ್ಕೊಳ್ದಿದ್ರೆ ಇನ್ನೆಲ್ಲ ಹಂಚ್ಕೊಳಕ್ಕಾಗತ್ತೆ ಹೇಳಿ? ಇಂಥ ವೇದಿಕೆ ಸಿಗೋದೇ ಅಪರೂಪ. ಈ ಸಿಕ್ಕಿರೋದಕ್ಕೆ ಅವ್ರು ಹೇಳ್ತಾರಲ್ಲ ನಾವು ಪುಣ್ಯವಂತರು ಅಂತ. ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ನಾವು ನಿಜವಾಗ್ಲೂ ಪುಣ್ಯವಂತರಾಗ್ತಾ ಇದೀವಿ. ಎಲ್ಲರೂ ಪುಣ್ಯವಂತರೇ ಸರ್, ಇಲ್ಲಿ ಸೇರಿರೋರು ಎಲ್ಲರೂ ಪುಣ್ಯವಂತರೇ ಅಂತ ಅನ್ಸುತ್ತೆ ನನ್ಗೆ.
ಥ್ಯಾಂಕ್ ಯು ವೆರಿ ಮಚ್ ಸರ್. ಎಷ್ಟು ಇನ್ನೂರು ಗ್ರಾಟಿಟ್ಯೂಡ್ ಹೇಳಿದ್ರು ಸಾಲದು. ಯಾವ್ದು ಗ್ರೂಪ್ 200-300 ವರ್ಷಗಳ ಕಳೆದವ್ರು ಮಾತ್ರನೇ ಈ ಧ್ಯಾನಕ್ ಬರೋದಂತೆ. ಹಾ ಅದುವರೆಗೂ ಧ್ಯಾನಕ್ಕೆ ಬರಕ್ ಆಗೋದಿಲ್ಲಂತೆ, ಬರೋದಿಲ್ಲಂತೆ. ಕರ್ಮಗಳು ಕಳಿಬೇಕಲ್ಲ ಮೇಡಮ್. ಕಳಿಬೇಕು. ಅಷ್ಟೆಲ್ಲ ಜನ್ಮಗಳು ದಾಟಿ ನಮ್ಮ ಮುಕ್ತಿ ಸ್ಥಿತಿಗೆ ಬಂದಾಗ, ಹತ್ರಕ್ಕೆ ಬಂದಾಗ ನಾವು ಧ್ಯಾನಕ್ಕೆ ಸೇರ್ತೀವಿ. ಇಲ್ಲ ಅದೇ ಅಂದ್ರೆ ನೋಡಿ, ಇಲ್ಲ. 65 ವರ್ಷ ಲಾಸ್ಟ್ ಇಯರ್ ನಾನು ಸೇರ್ಕೊಂಡಾಗ. ಅದೇ ಅದೇ ಮೇಡಮ್, ಈ ಅಂತೆ ಕಂತೆಗಳು ಬೇಡ, ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದೀವಿ. ಇನ್ನ ಹೇಳೋಣ, ಯಾವ್ದೋ 300 ವರ್ಷನೂ ಬೇಡ, ಹಿಂದೆ ಮುಂದೆ ಯಾವ್ದು ಯೋಚನೆ ಮಾಡೋದು ಬೇಡ. ಎಲ್ಲ ಒಟ್ಟಿಗೆ ಸೇರಿ ನೆಮ್ಮದಿಯ ಖುಷಿಯಾಗಿ ಧ್ಯಾನ ಮಾಡೋಣ. ಅದಕ್ಕೆ ಎಲ್ಲಾರು ಜಯ ಅನ್ನಿ. ಇನ್ನ ಅಷ್ಟು ದೊಡ್ಡದ್ ಮಾಡೋಣ ಕುಟುಂಬ. ಯಾರೋ ಹೇಳ್ತಾರೆ ಅದಕ್ ಗಮನ ಕೊಡೋದಾಗ್ಲಿ, ಇನ್ನೊಬ್ರು ಹೇಳ್ತಾರೆ ಅದಕ್ ಹೋಗೋದಾಗ್ಲಿ ಬೇಡ ನಮ್ಗೆ. ಈಗ ನಾವು ಮನಸ್ ತೃಪ್ತಿಯಾಗಿ ಒಳ್ಳೆ ವೇದಿಕೆ ಸೇರ್ಕೊಂಡಿದ್ರಿ. ಇನ್ನ ಅಷ್ಟು ಜನಕ್ಕೆ ಅವ್ರ ಕರ್ಮ ಕಳಿತದೋ ಬಿಡ್ತದೋ ಹೇಳೋದು ನಮ್ ಧರ್ಮ. ಕೃಷ್ಣ ಏನ್ ಹೇಳ್ತಾನೆ, ಹೇಳೋದು ನನ್ನ ಧರ್ಮ, ಹೇಳ್ತೀನಿ, ಕೇಳೋದು ಬಿಡೋದು ನಿನ್ ಕರ್ಮ ಅಷ್ಟೇ. ಅದನ್ನ ನಾವ್ ಮಾಡ್ತಾ ಬರೋಣ. ಯಾಕಂದ್ರೆ ಗುರೂಜಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ದಾರಿ ಮಾಡ್ಕೊಟ್ಟಿದ್ದಾರೆ, ಹೋಗ್ತಾ ಇದೀವಿ. ಎಲ್ಲಾರು ಆದಷ್ಟು ಜ್ಞಾನಿಗಳು ಜಾಸ್ತಿ ಆಗೋದೇ ನಮ್ಮ ಉದ್ದೇಶ. ಅದನ್ನ ಇಟ್ಕೊಂಡು ನಾವು ಎಲ್ಲಾರು ಮನಸ್ಫೂರ್ತಿಯ ನಗುತ್ತಾ ನಾವು ನಮ್ಮ ಕಾರ್ಯನ ಅಂದ್ರೆ ನಮ್ಮ ಧ್ಯಾನನ ಮುಂದುವರ್ಸೋಣ. ಥ್ಯಾಂಕ್ ಯು. ಪಿ.ಬಿ. ಶ್ರೀನಿವಾಸ್ ಅವ್ರದ್ದು ಒಂದು ಹಾಡಿದೆ ನೋಡಿ, ನಗಬೇಕು ನಗಿಸಬೇಕು ಅದೇ ನನ್ನ ಧರ್ಮ, ನಗಲಾರೆ ಅಳುವೆ ಅಂದ್ರೆ ಅದು ನಿನ್ನ ಕರ್ಮ ಅಂತ. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಉಮಾದೇವಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರು ಅಂತ ಕೊಟ್ಟೆ, ಯಾಕೋ ಮಾತಾಡ್ತಾ ಇಲ್ಲ. ಈ ಪುಟ್ಟಸ್ವಾಮಿನ ಪುಟ್ಟತಾಯಮ್ಮನಾರ ಒಬ್ರು ಏನೋ ಮೆಸೇಜ್ ಹಾಕಿದ್ರು, ಮತ್ತೆ ಅವರು ಗೊತ್ತಿಲ್ಲ ಇಲ್ಲಿದ್ದಾರೆ ಅಂತ. ಆಮೇಲೆ ಇವ್ರು ಶಂಕರ್ ಅವರು ಬರ್ತಾ ಇಲ್ಲ ಸರ್, ಮಾಡ್ತಿದಾರಂತೆ ಸರ್. ತನ್ಮಯಿ ಹನುಮಂತಪ್ಪನ ಯಾರೋ ಒಂದು ಹೊಸ ಹೆಸರು ಕಾಣಿಸ್ತಾ ಇದೆ ನಂಗೆ. ಪುಷ್ಪವತಿ ಮ್ಯಾಮ್, ನಿಮ್ ನಂಬರ್ ಒಂಚೂರು ಹೇಳಿದ್ರೆ ನಾನು ಆಮೇಲೆ ಅದನ್ನ ನೋಡ್ಬಿಟ್ಟು ನಂಗೆ ಯಾಕೆ ಸಿಕ್ತಿಲ್ಲ, ನೋಡ್ಬಿಟ್ಟು ಕಾಲ್ ಮಾಡ್ತೀನಿ. ನಿಮ್ ನಂಬರ್ ನನ್ ಕಡೆಗಿದೆ, ನಾನೇ ಮಾಡ್ತೀನಿ ಫೋನ್. ಸರಿ ಮೇಡಮ್, ಸರಿ ಸರಿ, ನಾನೇ ಮಾಡ್ತೀನಿ, ಫೋನ್ ಮಾಡ್ತೀನಿ. ಎಷ್ಟು ಗಂಟೆ ಫ್ರೀ ಇರ್ತೀರಾ ಹೇಳ್ರಿ? ಈ ಕ್ಲಾಸ್ ಆಗಿ ಇನ್ನೊಂದ್ ಅರ್ಧ ಗಂಟೆ ಟೈಮ್ ಕೊಡಿ, ಯಾಕೋ ಹುಡುಕ್ತಾ ಇದೀನಿ ಬುಕ್ ಅಲ್ಲಿ. ಇರ್ಲಿ ಪರವಾಗಿಲ್ಲ, ನಾನು ಸಂಜೆ 5 ಗಂಟೆ ಹಂಗ್ ಮಾಡ್ತೀನಿ ತಗೊಳ್ರಿ. ಸರಿ ಮೇಡಮ್, ಫ್ರೀ ಆಗಿ ಮಾಡ್ತೀನಿ. ಮತ್ತೆ 3 ಗಂಟೆ ಕ್ಲಾಸ್, ಮತ್ತೆ ಕ್ಲಾಸ್ಗೆ ಇದ್ದಿರ್ತೀರಲ್ಲ, ಮತ್ತೆ ನೀವು ಕ್ಲಾಸಲ್ಲಿ ಜಾಯ್ನ್ ಆಗಿರ್ತೀರಲ್ಲ. ಇಲ್ಲ ಮೇಡಮ್, ನಾನು ಇವತ್ತು ಕ್ಲಾಸ್ ಜಾಯ್ನ್ ಆಗಲ್ಲ, ಪರವಾಗಿಲ್ಲ, ಮಾಡಿ ಮೇಡಮ್. ನಾನು 5 ಗಂಟೆ ಮಾಡ್ತೀನಿ ತಗೊಳ್ರಿ. ಸರಿ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶ್ಯಾಮಲಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಬ್ಲಾಕೇಜಿಗೆ ಹೇಳಿದ್ರೆ ಮೇಡಮ್ ಈಗ? ಇಲ್ಲ ಮೇಡಮ್. ನಾನು ಒಳಗೋಗಿದ್ದೆ, ಅದಕ್ಕೆ ಹೇಳಿದ್ರೆ ಏನು ಅಂತ ನೋಡಿದೆ. ಇಲ್ಲ ಇಲ್ಲ ಇಲ್ಲ. ಓಕೆ ಮೇಡಮ್, ಎಲ್ಲಾರ್ದು ಆಗಿದ್ರೆ 2:22 ಆಯ್ತು. 1:22 ಮುಂದೆ ನೀವು ಮುಂದೆ ಅಲರ್ಟ್ ಆಗಿದ್ದಾರೆ ಇಲ್ಲಿ, ತುಂಬಾ ಅಲರ್ಟ್ ಆಗಿದ್ದಾರೆ ಇಲ್ಲಿ. ಅಲರ್ಟ್ ಆಗಿರೋದ್ರಿಂದ ನಾವು ಅಲರ್ಟ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಸರ್ ಟೆಸ್ಟ್ ಮಾಡಿದ್ದಾರೆ ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಅಲರ್ಟ್ ಇದಾರ ಇಲ್ಲ ಅಂತ ಸರ್ ನಮ್ಮನ್ನ ಟೆಸ್ಟ್ ಮಾಡಿದ್ದಾರೆ. ಹಲೋ ಸರ್. ಇಲ್ಲ ಮೇಡಮ್, ನಮ್ ಬ್ಯಾಚ್ ನೀವು ಫಾಲೋ ಮಾಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಇನ್ನ ನಿಮ್ಗೆ ಹೆಚ್ಚಿನ ವಿಷಯ ತಿಳಿಸ್ಬೇಕು ಅನ್ನೋ ಆಸೆ ಆಗ್ತಾ ಇದೆ. ಪರೀಕ್ಷೆಗಳನ್ನ ಮಾಡ್ತಾ ಇರ್ರಿ. ಮಾಡ್ತೀನಿ. ಇನ್ನ ಒಂದು ವಿಷಯ ಹೇಳ್ತೀನಿ. ಈಗ ನಮ್ಮ ಮಧುರಾ ಮೇಡಮ್ ಅವರು ಮೊನ್ನೆ ಒಂದು ಕ್ಲಾಸ್ ಅಲ್ಲಿ ನಿದ್ರಾ ಧ್ಯಾನದ ಬಗ್ಗೆ ಹೇಳಿದ್ದಾರೆ. ಅದನ್ನ ಸ್ವಲ್ಪ 1-2-3 ಸರಿ ವಿಡಿಯೋನ ಅಬ್ಸರ್ವ್ ಮಾಡ್ಕೊಳ್ಳಿ. ಎಲ್ಲಾರು ಆ ವಿಡಿಯೋನ ನೋಡ್ಕೊಳ್ಳಿ. ನೋಡ್ಬಿಟ್ಟು ಯೋಗ ನಿದ್ರಾ ಬಗ್ಗೆ ಹೇಳಿದ್ದಾರೆ, ಕ್ಲಾಸ್ ಕೊಟ್ಟಿದ್ದಾರೆ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಅದನ್ನ. ಆ ವಿಡಿಯೋನ ನೋಡ್ಬಿಟ್ಟು ಅದು ನಮ್ಮ ಧ್ಯಾನಕ್ಕೆ ಕೂಡ ಸ್ವಲ್ಪ ಅನ್ವಯಿಸ್ತದೆ. ಅದನ್ನ ಒಂದ್ಸರಿ ಗಮನಿಸ್ಕೊಳ್ಳಿ, ಎಲ್ಲಾರ್ಗು ತುಂಬಾ ಅನುಕೂಲ ಆಗುತ್ತೆ.
ನಿದ್ರಾ, ಯೋಗ ನಿದ್ರಾ ಬಗ್ಗೆ. ಮುದ್ರೆ ಅಲ್ಲ ಮೇಡಮ್, ಅದು ಯೋಗ ನಿದ್ರಾ 1 hour ಮಾಡಿಸಿದ್ದಾರೆ. ಅವತ್ತು ನಾನು ನೋಡಿರ್ಲಿಲ್ಲ, ಮತ್ತೆ ನಾನು ಇವತ್ತು ಸ್ವಲ್ಪ ಗಮನಿಸಿದೆ ಅದನ್ನ. ತುಂಬಾ ಚೆನ್ನಾಗಿದೆ. ಅದನ್ನ ಒಂದ್ಸರಿ ನೋಡಿ. ಮತ್ತೆ ನಮ್ ಕ್ಲಾಸಲ್ಲಿ ಒಂದ್ಸರಿ ಅವ್ರನ್ನ ಮಾಡ್ಸೋದಕ್ಕೆ ಕೇಳೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಭಾರತಿ ಮೇಡಮ್ ಅವರೇ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಹೊಸಬ್ರಿಗೆ 2 ಕೊಟ್ಟಿದ್ದೆ, ಯಾಕೋ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ. ಧ್ಯಾನ ಮಾಡ್ಬೇಕಾದ್ರೆ ವಿಡಿಯೋ ಆನ್ ಮಾಡ್ಕೊಂಡಿದ್ರು. ಅವರು ಯಾಕೋ ಮಾತಾಡಿಲ್ಲ. ಹಾಗಾಗಿ ಪರವಾಗಿಲ್ಲ, ನಾಳೆ ನಾಡ್ದಂಗಾದ್ರೂ ಅವ್ರು ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಇಟ್ಕೊಳ್ಳೋಣ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಸಂಪನ್ನ ಮಾಡೋಣ ಮಾಸ್ಟರ್ಸ್. ಇವತ್ತು ನಮ್ಗೆ ಧ್ಯಾನವನ್ನು ಹೇಳ್ಕೊಟ್ಟಂತ ನಮ್ಮ ವೆಂಕಟರಮಣ್ ಸರ್ಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸೋಣ. ಹಾಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಗೆ ಮ್ಯೂಸಿಕ್ ಹಾಕಿ ಇವತ್ತು ತುಂಬಾ ಒಳ್ಳೆಯ ಸಂಗೀತವನ್ನು ಹಾಕಿದ್ರು. ಹಾಗಾಗಿ ಶಶಿಕಲಾ ಅಂಡ್ ಗ್ರೂಪ್ ಎಲ್ಲರಿಗೂ ನಾವು ನಮ್ ಕಡೆಯಿಂದ ಒಂದು ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ಒಂದು ವಿಡಿಯೋನೇ ಆಫ್ ಆಗೈತೆ ಸರ್. ಓಕೆ ಸರ್, ಎಲ್ಲರೂ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಬರ್ಡ್ಸ್ ಆರ್ ಸೇಮ್ ಫೆದರ್ ಟುಗೆದರ್. ಎಲ್ಲಾ ಮಾಸ್ಟರ್ಸು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿದ್ದಾರೆ. ಹಾಗೆ ನೀವು ಮಾಡ್ತಾ ಇರೋ ಒಂದು ಸೇವೆಗೆ ಎಲ್ಲರೂ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ನಿಮ್ಮ ಒಳ್ಳೆ ಸಮಯವನ್ನು ನಮ್ ಜೊತೆ ಹಂಚ್ಕೊಂಡು ನಿಮಗೆ ಪ್ರತಿಯೊಂದನ್ನು ನಿಮ್ಮ ಮುಕ್ತವಾಗಿ ನಮ್ ಜೊತೆ ಮಾತಾಡ್ತಿರೋದಕ್ಕೆ ನಿಮಗೂ ನಮ್ ಕಡೆಯಿಂದ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.